ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಸೊ ಇವತ್ತು ನಾವು ಕೃಷ್ಣ ಪುಸ್ತಕ ಇದರಿಂದ 3 ಲೀಲೆಗಳನ್ನು ನೋಡೋಣ. ಸಾಧ್ಯ ಆದರೆ 4ನೇದು. ಯಾವುದು 3? ಪೂತನಿಯ ಸಂಹಾರ ಮತ್ತು ಶಕಟಾಸುರನ ಸಂಹಾರ ಮತ್ತು ತೃಣಾವರ್ತನ ಸಂಹಾರ. ಸಾಧ್ಯ ಆದರೆ ನಲಕುವರ ಮತ್ತು ಮಣಿಗ್ರೀವ ಈ ಲೀಲೆಯನ್ನು ಸಹ ನೋಡ್ಬೋದು. ಆದರೆ ಪ್ರಮುಖವಾಗಿ ನಾವು ಲೀಲೆಗಳನ್ನು ನೋಡುವುದಕ್ಕಿಂತ ಜಾಸ್ತಿಯಾಗಿ ಆ ಲೀಲೆಗಳಿಂದ ಏನನ್ನು ಕಲಿತೇವೆ, ಒಂದು ಕಲಿಯುವುದು ಮತ್ತು ಆ ಕಲಿತದ್ದನ್ನು ನಮ್ಮ ಜೀವನದಲ್ಲಿ ಯಾವ ರೀತಿಯಲ್ಲಿ ಅಳವಡಿಸ್ಕೊಳ್ಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಾವು ಭಾಗವತವನ್ನು ಕಲಿಬೇಕಾದರೆ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕು. ಸೊ ಅದನ್ನು ಹೇಗೆ ಅಳವಡಿಸ್ಕೊಳ್ಳೋದು ಇದನ್ನು ನೋಡೋಣ. ಸಮಯ ಸಿಕ್ಕಿದರೆ, ಯಾಕಂದರೆ ಆಲ್ರೆಡಿ ಇವತ್ತು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗಿದೆ. ಸೊ ಸಮಯ ಸಿಕ್ಕಿದರೆ ನಲಕುವರ ಮತ್ತು ಮಣಿಗ್ರೀವ ಈ ಲೀಲೆಯನ್ನು ಸಹ ನೋಡ್ಬೋದು. ಸೊ ಮಂಗಲಾಚರಣದೊಂದಿಗೆ ಸ್ಟಾರ್ಟ್ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರುನ್ ಶ್ರೀಯುತಾಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ. ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಾ ಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ವಿಶೇಷ ಶೂನ್ಯವಾದಿ ಶಾತ್ಯದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಪ್ರಪ್ರಥಮವಾಗಿ ಎಲ್ರಿಗೂ ಸಂಡೇ ಕಾರ್ಯಕ್ರಮಕ್ಕೆ ಸ್ವಾಗತ. ಹರೇ ಕೃಷ್ಣ. ಸೊ ಕೃಷ್ಣಾಷ್ಟಮಿ ತುಂಬ ಹತ್ತಿರ ಬರ್ತಾ ಇದೆ. ಸೊ ಸೆಪ್ಟೆಂಬರ್ 4 ಅಲ್ವಾ? ಸೊ ಈ ಸಲ ಏನಾದರೂ ಎರಡು ದಿನ ಇದೆಯಾ ಲೋಕಲ್ ಬೇರೆ ಅಥವಾ ಒಂದೇ ದಿನ ಇದೆಯಾ? ಒಂದೇ ದಿನ, ಮೋಸ್ಟ್ಲಿ ಒಂದೇ ದಿನ. ಸೊ ನಾವು ಕೃಷ್ಣಾಷ್ಟಮಿ ಹತ್ತಿರ ಬರಬೇಕಾದ್ರೆ ಭಾವವನ್ನು ಸೆಟ್ ಮಾಡ್ತೇವೆ. ಆದರೆ ನಮ್ಮ ಭಾವ ಜನರಲಿ ಯಾವ ಭಾವ ಇರ್ತದೆ? ಆರಂಭದಲ್ಲಿ ನಾವು ಭೌತಿಕ ಸ್ತರದಲ್ಲಿ ಜಾಸ್ತಿ ಕೆಲಸವನ್ನು ಮಾಡೋದರಿಂದ ನಮ್ಮ ಭಾವ ನಾವು ಭೌತಿಕತೆಯಲ್ಲೇ ಮುಳುಗಿರ್ತೇವೆ. ಜಾಬು ಅಥವಾ ನಮ್ಮ ಮಕ್ಕಳು ಅಥವಾ ಬೇರೆ ಬೇರೆ ನಮ್ಮ ಫ್ಯಾಮಿಲಿ ಕುಟುಂಬದ ಕರ್ತವ್ಯಗಳು, ಈ ರೀತಿ ಬೇರೆ ಬೇರೆ ನಮಗೆ ಜೀವನದಲ್ಲಿ ಕರ್ತವ್ಯಗಳು ಇದೆ. ಅದರ ಜೊತೆಗೆ ಆಧ್ಯಾತ್ಮಿಕವನ್ನು ನಾವು ಅಭ್ಯಾಸವನ್ನು ಮಾಡ್ತೇವೆ. ಆದರೆ ಹಬ್ಬಗಳು ನಮಗೆ
ಕೃಷ್ಣನ ಬಗ್ಗೆ ಜಾಸ್ತಿ ಎಬ್ಸಾರ್ಪ್ಷನ್ ಅಂದರೆ ಕನ್ನಡ ತಲ್ಲೀನತೆ, ನಮ್ಮ ತಲ್ಲೀನತೆ, ಭಗವಂತನ ಬಗ್ಗೆ ತಲ್ಲೀನತೆಯನ್ನು ಜಾಸ್ತಿ ಮಾಡಲಿಕ್ಕೆ ಮತ್ತು ಭಗವಂತನ ಬಗ್ಗೆ ಭಾವವನ್ನು ಜಾಸ್ತಿ ಮಾಡಲಿಕ್ಕೆ ಈ ಹಬ್ಬಗಳು ನಮಗೆ ಸಹಾಯ ಮಾಡುತ್ತದೆ. ಅದರಲ್ಲಿ ಅನೇಕ ಹಬ್ಬಗಳು ಇದೆ ನಮಗೆ ವರ್ಷದಲ್ಲಿ, ವರ್ಷ ಪೂರ್ತಿ. ಗೌರ ಪೂರ್ಣಿಮಾ, ರಾಧಾಷ್ಟಮಿ, ಬಲರಾಮ ಜಯಂತಿ, ಬೇರೆ ಬೇರೆ ಹಬ್ಬಗಳು. ಆದರೆ ಅತಿ ಪ್ರಮುಖವಾದ ಹಬ್ಬ ಯಾವುದು ನಮಗೆ? ಕೃಷ್ಣ ಜನ್ಮಾಷ್ಟಮಿ. ಸೊ ಅತ್ಯಂತ ಇದು ವಿಜೃಂಭಣೆಯಿಂದ ಇದು ಆಚರಿಸುವಂತಹ ಹಬ್ಬ ಕೂಡ ಕೃಷ್ಣ ಜನ್ಮಾಷ್ಟಮಿ. ಆದರೆ ಕೃಷ್ಣ ಜನ್ಮಾಷ್ಟಮಿಯನ್ನು ನಾವು ಪಾಲನೆ ಮಾಡಬೇಕಾದ್ರೆ ನಮ್ಮ ಕೃಷ್ಣ ಜನ್ಮಾಷ್ಟಮಿ ದಿನ ನಮಗೆ ತುಂಬ ಸೇವೆಗಳು ಇರ್ತದೆ. ಸೇವೆಗಳು ಇದ್ದಾಗ ನಮಗೆ ಆ ದಿನ ಎಷ್ಟು ನಾವು ಆ ಕೃಷ್ಣನ ಬಗ್ಗೆ ಕೇಳಲಿಕ್ಕಾಗ್ತದೆ, ಜಾಸ್ತಿ ಆಗದೇ ಇರ್ಬೋದು ಅಥವಾ ಸ್ವಲ್ಪನೇ ನಾವು ಕೇಳ್ಬೋದು. ಅದಕ್ಕಾಗಿ ನಾವು ಏನು ಮಾಡ್ತೇವೆ, ಸುಮಾರು 1 ತಿಂಗಳು ಅಥವಾ 1.5 ತಿಂಗಳು ಇರಬೇಕಾದ್ರೆ ಕೃಷ್ಣನ ಬಗ್ಗೆ ನಾವು ಜಾಸ್ತಿ ಕೇಳಲಿಕ್ಕೆ ಆರಂಭವನ್ನು ಮಾಡ್ತೇವೆ. ಇಟ್ಸ್ ಕಾಲ್ಡ್ ಮೂಡ್ ಸೆಟ್ಟಿಂಗ್ ಅಂದರೆ ಏನು? ನಮ್ಮ ಭಾವವನ್ನು ಆ ಹಬ್ಬಕ್ಕೆ ಅಲೈನ್ ಮಾಡೋದು. ಆವಾಗ ಏನಾಗ್ತದೆ, ಆ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ನಾವು ಆಚರಿಸ್ಬೋದು. ಆದರೆ ಆ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಇದು ನಾವು ಪಾಲನೆ ಮಾಡೋದಕ್ಕಿಂತ ಜಾಸ್ತಿ ನಾವು ಕೃಷ್ಣನಿಗೆ ಏನು ತೋರಿಸ್ತೇವೆ? ಭಕ್ತಿ ಒಂದು. ಆಮೇಲೆ ಹೇಳಿ ಪ್ರಭು. ಕೃಷ್ಣನಿಗೆ ಪ್ರೇಮವನ್ನು ತೋರಿಸ್ತೇವೆ. ಮತ್ತು ಕೃಷ್ಣವನ್ನು ಪ್ರೇಮ ಹೇಗೆ ತೋರಿಸ್ತೇವೆ ನಾವು? ನಮಗೀಗ ತುಂಬ ಅನರ್ಥ ಇದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಎಲ್ಲ ಇದೆ. ಸೊ ಇವತ್ತು ನಾವು ಈ ಪೂತನಿಯ ಸಂಹಾರ ಅಥವಾ ಈ ಶಕಟಾಸುರ ಮತ್ತು ಈ ತೃಣಾವರ್ತ ಎಲ್ಲರ ಸಂಹಾರ, ಇದನ್ನು ಯಾತಕ್ಕೆ ನೋಡ್ತಾ ಇದ್ದೇವೆ? ದುಷ್ಟ ಶಿಕ್ಷಣ. ಸೊ ಆಮೇಲೆ ಈ ಹೊರಗೆ ಯಾವ ರಾಕ್ಷಸರು ಈ ಬೇರೆ ಬೇರೆ ಅನರ್ಥಗಳನ್ನು ರೆಪ್ರೆಸೆಂಟ್ ಮಾಡ್ತಾರೆ, ಅದನ್ನು ಪ್ರತಿನಿಧಿಸ್ತಾರೆ, ಆ ಅನರ್ಥಗಳು ನಮ್ಮ ಹೃದಯದಲ್ಲಿ ಕೂಡ ಇದೆ. ಸೊ ಅಲ್ಲಿ ಕೃಷ್ಣ ರಾಕ್ಷಸನ ಸಂಹಾರ ಮಾಡುವುದು ಅಂದರೆ ನಾವು ಆ ಕಥೆಗಳನ್ನು ಕೇಳಿದಾಗ ಏನಾಗ್ತದೆ, ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಹೃದಯದಲ್ಲಿರುವಂತಹ ಅನರ್ಥಗಳು ಕೂಡ ಕ್ರಮೇಣವಾಗಿ ನಾಶ ಆಗ್ತದೆ. ನಾವು ಎಷ್ಟು ತಲ್ಲೀನತೆ, ಅಬ್ಸಾರ್ಪ್ಷನಿಂದ ಕೇಳ್ತೇವೆ, ಎಷ್ಟು ಮಗ್ನರಾಗಿ ಕೇಳ್ತೇವೆ, ಅಷ್ಟು ಜಾಸ್ತಿ ಇಫೆಕ್ಟ್, ಫಲಗಳು ಜಾಸ್ತಿ. ಸೊ ಅಷ್ಟು ಬೇಗ ನಮ್ಮ ಅನರ್ಥಗಳು ಕೂಡ ನಿವೃತ್ತಿ ಆಗ್ತದೆ. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಆವಾಗ ಏನಾಗ್ಬೋದು, ಕ್ರಮೇಣರಾಗಿ ಶುದ್ಧರಾಗ್ತಾ ಬರ್ಬೋದು. ದ್ಯಾಟ್ ಈಸ್ ದ ಪ್ರಾಸೆಸ್. ಏನು? ಚೇತೋ ದರ್ಪಣ ಮಾರ್ಜನಂ ಭವಮಃ ಧಾವಾಗ್ನಿ ನಿರ್ಮಾಪಣಂ. ಸೊ ಹೃದಯದಲ್ಲಿರುವಂತಹ ಕಲ್ಮಶಗಳು ಅಥವಾ ಈ ರಾಕ್ಷಸರು ಏನು ಪ್ರತಿನಿಧಿಸ್ತಾರೆ, ಆ ರಾಕ್ಷಸರು ಒಳಗಡೆ ಕೂಡ ಕೂತಿದ್ದಾರೆ. ಸೊ ಆ ರಾಕ್ಷಸರನ್ನು ಯಾರು ಕೊಲ್ಬೋದು? ನಮಗೆ ಕೊಲ್ಲಿಕ್ಕಾಗ್ತದ? ಪೂತನಿ ಅಂತ ರಾಕ್ಷಸರನ್ನು ನಾವು ಕೊಲ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಏನು ಮಾಡ್ಬೋದು? ರಜವಾಸಿಗಳು ಏನು ಮಾಡಿದರು? ಕೃಷ್ಣನ ಶರಣು ಹೋದರು. ಯಾವಾಗ ಈ ಶಕಟಾಸುರ ಅಥವಾ ಈ ತೃಣಾವರ್ತ ಬಂದು ಏನು ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟ. ಸುಂಟರ ಗಾಳಿ ಬಂದಾಗ ಏನಾಗ್ತದೆ? ಕಣ್ಣು ಕಾಣಿಸೋದಿಲ್ಲ, ಸರಿಯಾಗಿ ಕಿವಿ ಕೇಳಿಸ್ತಾ ಇರಲಿಲ್ಲ. ಸೊ ಆವಾಗ ವ್ರಜವಾಸಿಗಳು ಏನು ಮಾಡಿದರು? ಕೃಷ್ಣನ ಆಶ್ರಯವನ್ನು ಪಡೆದರು. ಸೊ ಕೃಷ್ಣ ಆ ರಾಕ್ಷಸರನ್ನು ಕೊಲ್ಲಿಕ್ಕೆ ಸಾಧ್ಯ ಇದೆ. ಆದರೆ ನಮಗೆ ನಮ್ಮದೇ ಶಕ್ತಿಯಿಂದ ರಾಕ್ಷಸರನ್ನು ಕೊಲ್ಲಿಕ್ಕೆ ಆಗುವುದಿಲ್ಲ. ಅದೇ ರೀತಿ ನಮ್ಮ ಹೃದಯದಲ್ಲಿರುವಂಥ ಅನರ್ಥಗಳು ಹೋಗಬೇಕಾದ್ರೆ ಅದು ನಮ್ಮದೇ ಸಾಮರ್ಥ್ಯದಿಂದ ಸಾಧ್ಯ ಇದೆಯಾ? ನಮ್ಮದೇ ಸಾಮರ್ಥ್ಯದಿಂದ ಕಾಮ ಹೋಗ್ತದ, ಕ್ರೋಧ ಹೋಗ್ತದ, ಲೋಭ ಹೋಗ್ತದ? ಇಲ್ಲ. ಸೊ ಅದಕ್ಕಾಗಿ ನಾವು ಏನು ಮಾಡ್ಬೋದು? ನಾವು ಭಗವಂತನ ಆಶ್ರಯವನ್ನು ಪಡಿಬೋದು.
ಮತ್ತು ಭಗವಂತನಿಗೆ ತೋರಿಸ್ಬೇಕು. ಭಗವಂತನಿಗೆ ನಾವು ತೋರಿಸಿದಾಗ ಭಗವಂತ ಅದನ್ನು ಗಂಭೀರತೆಯಿಂದ ತೆಗೆದುಕೊಳ್ತಾನಲ್ವ. ಈಗ ನಮ್ಮ ಹೃದಯದಲ್ಲಿ ಎಷ್ಟೊಂದು ಅನರ್ಥಗಳು ಇದೆ, ಅದನ್ನು ದೂರ ಮಾಡುವಂಥ ಒಂದು ಸಲ ಹೇಳಿದರೆ ಭಗವಂತ ಅಷ್ಟೊಂದು ಸೀರಿಯಸ್ ಆಗಿ ಗಂಭೀರತೆಯಿಂದ ತೆಗೆದುಕೊಳ್ಳದೇ ಇರ್ಬೋದು. ಆದರೆ ನಾವು ಪದೇ ಪದೇ ಕೃಷ್ಣನಿಗೆ ಹೇಳ್ತಾ ಇದ್ದೇವೆ. ಸೊ ಎಷ್ಟೊಂದು ಸಲ ನಾವು ಇಲ್ಲಿ ಇದು ಮಾಡಬೇಕಾದ್ರೆ ಪ್ರಭುಪಾದರು ನಾವು ಪುಸ್ತಕವನ್ನು ಓದಬೇಕಾದ್ರೂ ಸಹ ನಾವು ನೋಡ್ತೇವೆ, ಏನು ಮತ್ತೆ ಮತ್ತೆ ಮರಳಿ ಮರಳಿ ಬರೀತಾ ಇದ್ದಾರೆ, ಏನು ಕೃಷ್ಣ ದೇವೋತ್ತಮ ಪರಮ ಪುರುಷ, ಮಾಯಾವಾದಿಗಳು ನಿರಾಕಾರವಾದಿಗಳು ಈ ರೀತಿ ಏನು ಅವರು ಕೃಷ್ಣರಿಗೆ ರೂಪ ಇಲ್ಲ ಅಂತಾರೆ, ಅದು ತಪ್ಪು ವಾದ. ಇದನ್ನು ಪದೇ ಪದೇ ಯಾಕೆ ಬರೀತಾರೆ? ಯಾಕಂದರೆ ಕಲಿಯುಗದ ಜನರಿಗೆ ಏನು ಮಂದ ಸುಮಂದ ಮತಯೋಹಿ ಮಂದ ಭಾಗ್ಯಾಹಿ ಉಪದ್ರತಃ, ಮಂದ ಬುದ್ಧಿ ಇರಬೇಕಾದ್ರೆ ಒಂದು ಸಲ ಹೇಳಿದರೆ ಅರ್ಥ ಆಗೋದಿಲ್ಲ. ಸೊ ಅದನ್ನು ಪದೇ ಪದೇ ಹೇಳಿದಾಗ ಮನನ ಆಗ್ತದೆ, ಮನವರಿಕೆ ಆಗ್ತದೆ. ಆವಾಗ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಸಾಗ್ತದೆ. ಆ ಜೀವನದಲ್ಲಿ ಅಳವಡಿಸ್ಕೊಳ್ಳುವುದನ್ನು ನಾವು ಒಂದು ಸಲ ಕೃಷ್ಣನಿಗೆ ತೋರಿಸಿಬಿಟ್ಟು ಮತ್ತೆ ಉಳಿದಿದ್ದ ಸಮಯದಲ್ಲಿ ನಾವು ನಮಗೆ ಬೇಕಾದದ್ದು ಮಾಡಿದರೆ ಕೃಷ್ಣ ಅಷ್ಟು ನಮ್ಮನ್ನು ಗಂಭೀರತೆಯಿಂದ ತೆಗೆದುಕೊಳ್ಳುವುದಿಲ್ಲ. ಕೃಷ್ಣ ಗಂಭೀರತೆಯಿಂದ ತೆಗೆದುಕೊಳ್ಬೇಕಾದ್ರೆ ನಾವು ಕೃಷ್ಣನಿಗೆ ಪದೇ ಪದೇ ತೋರಿಸ್ಬೇಕು, ಏನು ಅಂದರೆ ನನಗೆ ಈ ಅನರ್ಥಗಳು ಬೇಡ, ಈ ರಾಕ್ಷಸಿ ಪ್ರವೃತ್ತಿಗಳು ಹೃದಯದಲ್ಲಿ ಏನಿದೆ ಅದನ್ನು ನೀನು ಕೊಂದು ಹಾಕು, ಅಂದರೆ ಅದನ್ನು ತೆಗಿ, ಹೃದಯದಿಂದ ತೆಗಿ. ಸೊ ಅದನ್ನು ಭಗವಂತನಿಗೆ ಪದೇ ಪದೇ ನಾವು ತೋರಿಸ್ಬೇಕು. ಅದಕ್ಕೆ ಏನು ಪ್ರತಿ ವರ್ಷ ಕೃಷ್ಣಾಷ್ಟಮಿ ಬರ್ತದೆ. ಕೃಷ್ಣಾಷ್ಟಮಿ ಬಂದಾಗ ಇಲ್ಲಿ ನಾವು ದೇವಸ್ಥಾನದಲ್ಲಿ ಕುಳಿತು ಸೇಮ್ ಲೀಲೆಗಳನ್ನೇ ಮತ್ತೆ ಮತ್ತೆ ಕೇಳ್ತೇವೆ. ಸೇಮ್ ಲೀಲೆಗಳನ್ನು ಕೇಳಿದಾಗ ಅವು ಪ್ರಭುಜಿಗಳೇ ಮತ್ತೆ ಅದೇ ಪೂತನಿಯ ಸಂಹಾರ, ನನಗೆ ಗೊತ್ತು ಇದು, ಮತ್ತೆ ಶಕಟಾಸುರ ಇದು ಸಹ ಗೊತ್ತು, ಯಾಕೆ ನಾವು ಪ್ರತಿ ವರ್ಷ ಸೇಮ್ ಅದನ್ನೇ ಕೇಳಬೇಕು, ಅದನ್ನೇ ಹೇಳ್ತೇವೆ. ಈ ಮೇ ಬಿ ಇನ್ನು ಹಿಂದಿನ ವರ್ಷಗಳಲ್ಲಿ ಸಹ ಇದನ್ನು ಡಿಸ್ಕಸ್ ಮಾಡಬಹುದು ಅಲ್ವಾ. ಆದರೆ ಈ ವರ್ಷವೂ ಡಿಸ್ಕಸ್ ಮಾಡ್ತೀವಿ, ಮುಂದಿನ ವರ್ಷ ಬಂದಾಗ ಮತ್ತೆ ಅದನ್ನೇ ಡಿಸ್ಕಸ್ ಮಾಡ್ತೇವೆ. ಯಾತಕ್ಕಾಗಿ ಅಂದರೆ ಹಿಂದೆ 2 ವರ್ಷಗಳ ಹಿಂದೆ ಅದನ್ನು ಡಿಸ್ಕಸ್ ಮಾಡುವಾಗ ಸಹ ಹೃದಯದಲ್ಲಿ ಅಂತಹ ಅಸುರರು ಕೂತಿದ್ರು, ಇನ್ನೂ ಕೂತಿದ್ದಾರೆ. ಸೊ ಹೋಗುವ ತನಕ ಅದನ್ನು ಮತ್ತೆ ಮತ್ತೆ ಕೇಳಬೇಕು, ಹೋದ ನಂತರವೂ ಕೇಳ್ತೇವೆ. ಯಾಕೆಂದರೆ ಬೇರೆಯವರಿಗೆ ಮಾರ್ಗದರ್ಶಿ ಆಗಿರಬೇಕು. ಜನಕ ಮಹಾರಾಜ ಹೇಗೆ ಬೇರೆಯವರಿಗೆ ಮಾರ್ಗದರ್ಶಿ ಆಗಿದೆ ಅದೇ ರೀತಿ. ಸೊ ಅದಕ್ಕಾಗಿ ಶ್ರೀಮದ್ ಭಾಗವತ ನಮಗೆ ಏನು ಮಾಡ್ತದೆ, ನಾವು ತುಂಬ ಪ್ರಾಥಮಿಕ ಹಂತದಲ್ಲಿ ನಾವು ಭಕ್ತಿ ಸೇವೆಯನ್ನು ಆರಂಭ ಮಾಡ್ಬೋದು. ಅಂದರೆ ಸ್ವಲ್ಪ ಶ್ರದ್ಧೆ ಇದ್ದಾಗ ದೇವಸ್ಥಾನಕ್ಕೆ ಬರ್ತಾರೆ. ಪ್ರಾರಂಭದಲ್ಲಿ ಏನು ಮಾಡ್ಬೋದು, ಬಂದರು ದೇವಸ್ಥಾನಕ್ಕೆ, ಕೃಷ್ಣನಿಗೆ ನಮಸ್ಕಾರ ಹಾಕಿದರು, ಒಂದು 2 ರೂಪಾಯಿ ಹುಂಡಿಯಲ್ಲಿ ಹಾಕಿದರು, ನಮಸ್ಕಾರ ಹಾಕಿ 2 ನಿಮಿಷ ಕೂತ್ಕೊಳ್ತಾರೆ, ಹೋಗ್ತಾರೆ. ದ್ಯಾಟ್ ಈಸ್ ದ ಬಿಗಿನಿಂಗ್, ಅದು ಆರಂಭದ ಹಂತ. ಕೃಷ್ಣ ಅದನ್ನು ನೋಟಿಸ್ ಮಾಡ್ತಾನೆ. ಅದೋ ಶ್ರದ್ಧಾ ತಥಾ ಸಾಧು ಸಂಘ ತಥಾ ಭಜನ ಕ್ರಿಯಾ. ಸೊ ಆ ಶ್ರದ್ಧೆ ಜಾಸ್ತಿಯಾಗಿ ಮತ್ತೆ ಏನು ಜಪ ಮಾಡಲಿಕ್ಕೆ ಆರಂಭ ಮಾಡ್ತಾನೆ, ಶ್ರೀಮದ್ ಭಗವದ್ಗೀತಾ ಕೇಳ್ತಾನೆ, ಭಾಗವತ ಕೇಳ್ತಾನೆ. ಸೊ ಭಾಗವತ ಕೇಳಬೇಕಾದ್ರೆ 1ನೇ ಮತ್ತು 2ನೆಯ ಸ್ಕಂದಗಳು ಏನು ಪಾದ ಇದ್ದಾಗೆ, ಅದೇ ರೀತಿ ಇದು ಭಾಗವತಂನ ಎಲ್ಲ 12 ಗ್ರಂಥಗಳು ಭಗವಂತನ ರೂಪ ಇದ್ದಾಗೆ. ಆದರೆ ಹೃದಯದಲ್ಲಿ ತುಂಬ ಕಲ್ಮಶ ಇದ್ದಾಗ ಕೃಷ್ಣನ ಲೀಲೆಗಳು ಅರ್ಥ ಆಗುವುದಿಲ್ಲ, ಅಥವಾ ಲೀಲೆಗಳನ್ನು ಅಪಾರ್ಥ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ಏನು, ಕೃಷ್ಣನ ರಾಸಲೀಲೆಯ ಬಗ್ಗೆ ವರ್ಣನೆ ಇದೆ. ರಾಸಲೀಲೆಯ ಬಗ್ಗೆ ವರ್ಣನೆ ಇದನ್ನು ವಿವರಿಸಿದಾಗ ಏನು ಆಲೋಚನೆ ಮಾಡ್ತಾರೆ, ಭೌತಿಕ ಸ್ತರದಲ್ಲಿ ಒಂದು ಯುವಕ ಯುವತಿ ಈ ರೀತಿ ತಪ್ಪು ಅಭಿಪ್ರಾಯದಿಂದ ಅದನ್ನು ತಪ್ಪು ಅರ್ಥ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಇದೆ. ಅದಕ್ಕಾಗಿ ಶುಕದೇವ ಗೋಸ್ವಾಮಿಗಳು ಡೈರೆಕ್ಟಾಗಿ ಕೃಷ್ಣನ ಪಾಸ್ಟಮಿಗೆ ಬರುವುದಿಲ್ಲ. ಕೇವಲ ಈ ಪರೀಕ್ಷಿತ ಮಹಾರಾಜನಿಗೆ 7 ದಿನ ಮಾತ್ರ ಇತ್ತು. ಆದರೆ ಆರಂಭ ಮಾಡಿದ್ದು ಯಾವುದರಿಂದ, ವಿಶ್ವರೂಪ, ಪುರುಷ ಸೂಕ್ತ. ಯಾತಕ್ಕಾಗಿ ಅಂದರೆ ಪ್ರಾಥಮಿಕ ಹಂತದಲ್ಲಿ ಪಾದಗಳು ಅಂದರೆ 1ನೇ 2ನೇ ಸ್ಕಂದ ಓದಿದಾಗ ಏನಾಗ್ತದೆ, ಹೃದಯದಲ್ಲಿರುವಂಥ ಕಾಮ ಶುದ್ಧ ಆಗಬೇಕು. ಸೊ 2ನೇ ಸ್ಕಂದ ಮುಗಿಯೋದ್ರ ಒಳಗೆ ಅದನ್ನು ಸಾಕ್ಷಾತ್ಕಾರ ಮಾಡಿದರೆ ಹೃದಯದಲ್ಲಿರುವಂಥ ಕಾಮ ಹೋಗಿಬಿಡ್ತದೆ.
ಆಮೇಲೆ 3ನೇ ಸ್ಕಂದ ಬೇರೆ ಬೇರೆ ಅನರ್ಥಗಳು ಏನು, ಬೇರೆ ಸುಪ್ತ ಇದು ಗ್ರಾಸ್ ಮತ್ತು ಸ್ಥೂಲ ರೂಪದಲ್ಲಿ ಸೂಕ್ಷ್ಮ ರೂಪದಲ್ಲಿ ಅನರ್ಥಗಳು ಇದೆ. ಸೊ ಅನರ್ಥಗಳೆಲ್ಲ ಹೋಗಬೇಕು. ಸೊ 3ನೇ ಸ್ಕಂದ, 4ನೇ ಸ್ಕಂದ. ಅದೇ ರೀತಿ 1ರಿಂದ 9ನೇ ಸ್ಕಂದ ಭಾಗವತವನ್ನು ಸಂಪೂರ್ಣವಾಗಿ ಸಾಕ್ಷಾತ್ಕಾರ ಮಾಡಿದಾಗ ಏನಾಗ್ತದೆ, 9ನೇ ಸ್ಕಂದ ಮುಗಿಬೇಕಾದ್ರೆ ಒಬ್ಬನು ಸಂಪೂರ್ಣವಾಗಿ ಶುದ್ಧ ಭಕ್ತನಾಗಿರ್ತಾನೆ. ಇಸ್ ಅ ಬಿಕಾಸ್ ಪ್ಯೂರ್ ಡಿವೋಟಿ. ಯಾಕಂದರೆ 9ನೇ ಸ್ಕಂದದಲ್ಲಿರುವಂಥ ಪಾಸ್ಟ್ ಟೈಮ್ಸ್ಗಳು ಯಾವುದು? ಅಂಬರೀಷ ಮಹಾರಾಜ ತುಂಬ ತುಂಬ ಸೂಕ್ಷ್ಮ ಶರೀರದಲ್ಲಿ ಅನರ್ಥಗಳು ಹೇಗೆ ಇರ್ತದೆ. ದುರ್ವಾಸ ಮುನಿಯಂತಹ ಮಹಾಯೋಗಿಗಳು, ಅವರಲ್ಲಿ ತುಂಬ ಅವರಿಗೆ ಸ್ಥೂಲ ರೂಪದಲ್ಲಿ ಯಾವ ಇದಿರಲಿಲ್ಲ, ಅವರಿಗೆ ಕಾಮ ಇರಲಿಲ್ಲ. ಆದರೆ ಸೂಕ್ಷ್ಮ ರೂಪದಲ್ಲಿ ಸ್ವಲ್ಪ ಏನಿತ್ತು, ಅಕ್ರೋಧ. ಅದು ಆ ಸೂಕ್ಷ್ಮ ರೂಪದಲ್ಲಿ ಅದು ಹೇಗೆ ಹೊರಗೆ ಬಂತು. ಸೊ ಸೂಕ್ಷ್ಮ ರೂಪದಲ್ಲಿರುವಂತಹ ಆ ಅನರ್ಥಗಳು ಸಹ ಹೇಗೆ ಹೊರಗೆ ಬರುವಂತಹ ಸಾಧ್ಯತೆ ಇದೆ. ಅದನ್ನು 9ನೇ ಸ್ಕಂದದಲ್ಲಿ ವಿವರಿಸಲಾಗಿದೆ. ಮತ್ತು ಯಾವ ಸ್ಟೋರಿಯ ಯಮುನಾ ತೀರದಲ್ಲಿ 2 ಫಿಶ್, ಅದು ಯಾರದು? ಶೌಬರಿ ಮುನಿಗಳು. ಸೊ ಮೀನುಗಳು ತುಂಬ ಅಂದರೆ ನೀಚ ಸ್ತರದ, ಅಂದರೆ ತುಂಬ ಲೋವೆಸ್ಟ್ ಆ್ಯನಿಮಲ್ಸ್ಗಳು. ಅವುಗಳು ಮೇಟ್ ಮಾಡೋದನ್ನು ನೋಡಿದಾಗ ಮನುಷ್ಯನಿಗೇನು ಅಷ್ಟು ಡಿಸ್ಟರ್ಬೆನ್ಸ್ಗಳು ಆಗೋದಿಲ್ಲ, ಮನಸ್ಸು ವಿಚಲಿತ ಆಗೋದಿಲ್ಲ. ಲೋವರ್ ಆ್ಯನಿಮಲ್ಸ್ಗಳು ಆ ರೀತಿ ಮಾಡಿದರೆ ಮನುಷ್ಯನ ಮನಸ್ಸು ವಿಚಲಿತ ಆಗೋದಿಲ್ಲ. ಯಾಕಂದರೆ ಮನುಷ್ಯನ್ ಸ್ವಲ್ಪ ಸ್ಟೇಬಲ್ ಆಗಿದ್ದಾನೆ. ಆದರೆ ಶೌಬರಿ ಮುನಿಗಳು ನೀರಿನ ಒಳಗೆ ತಪಸ್ಸು ಮಾಡುವಂತಹ ಶಕ್ತಿ ಇತ್ತು, ನಮಗೆ ಆ ರೀತಿ ಶಕ್ತಿ ಕೂಡ ಇಲ್ಲ. ಅಂತಹ ಶೌಬರಿ ಮುನಿಗಳು ಕೇವಲ ಮೀನುಗಳನ್ನು ನೋಡಿ ದಿಗ್ಭ್ರಮೆ ಹೊಂತಾರೆ. ಅದೇನು ತುಂಬ ಸೂಕ್ಷ್ಮ ರೂಪದ ಅನರ್ಥ. ಸೊ ಆ ಎಲ್ಲ ಅನರ್ಥಗಳು ಶುದ್ಧ ಆದ ಮೇಲೆ 9ನೇ ಸ್ಕಂದ ಆರಂಭ ಆಗಬೇಕಾದ್ರೆ, ಇಲ್ಲಿ 10ನೇ ಸ್ಕಂದ ಆರಂಭ ಆಗಬೇಕಾದ್ರೆ ಯಾವ ರೀತಿಯ ಅಸುರರು ಬರ್ತಾರೆ. ಸೊ ಅವರು ಇನ್ನೂ ಸೂಕ್ಷ್ಮ ರೂಪದಲ್ಲಿ ಅದನ್ನು ಪ್ರತಿನಿಧಿಸ್ತಾರೆ. ಯಾರು ಈ ಪೂತನನಿಂದ ಆರಂಭ ಆಗಿ ಎಲ್ಲ ಎಷ್ಟು ವತ್ಸಾಸುರ, ಈ ಭೌಮಾಸುರ ಎಲ್ಲ ಬೇರೆ ಬೇರೆ ಈ ತೃಣಾವರ್ತ ಎಲ್ಲ ಅಸುರರು ಇದ್ದಾರೆ. ಅವರು ಏನನ್ನು ರೆಪ್ರೆಸೆಂಟ್ ಮಾಡ್ತಾರೆ, ಅದು ಕೂಡ ತುಂಬ ಸೂಕ್ಷ್ಮವಾದಂತಹ ಅನರ್ಥಗಳು ಹೃದಯದಲ್ಲಿ ಇರು. ಅಫ್ಕೋರ್ಸ್ ಅದು ಸ್ಥೂಲ ರೂಪದಲ್ಲಿ ಎಷ್ಟೊಂದು ಜನರ ಹೃದಯದಲ್ಲಿ ಇರಬಹುದು. ಆದರೆ ಕೃಷ್ಣನ ಬೇರೆ ಅತಿ ಉನ್ನತವಾದ ಲೀಲೆಗಳನ್ನು ಒಬ್ಬನು ಪ್ರವೇಶ ಮಾಡಬೇಕಾದ್ರೆ ಈ ಎಲ್ಲ ಅತಿ ಸೂಕ್ಷ್ಮ ರೂಪದ ಈ ಅನರ್ಥಗಳಿಂದ ಕೂಡ ಅವನು ಬಿಡುಗಡೆ ಹೊಂದಿರಬೇಕು, ಮುಕ್ತನಾಗಿರಬೇಕು, ಅಥವಾ ಅದರಿಂದ ಕೂಡ ಅವನು ಶುದ್ಧೀಕರಣ ಹೊಂದಿರಬೇಕು. ಆವಾಗ ಮಾತ್ರ ಆಗ್ತದೆ ಏನು, ಅವನಿಗೆ ಕೃಷ್ಣನ ಈ ಲೀಲೆಗಳನ್ನು ತತ್ವತಃ ಯಥಾರೂಪದಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಏನು ಮಾಡ್ಕೊಳ್ಳೋದು, ಈ ಅನರ್ಥಗಳು ಸ್ಥೂಲ ರೂಪದಲ್ಲಿ ಇರಲಿ, ಗ್ರಾಸ್ ಫಾರ್ಮ್ ಅಥವಾ ಸೂಕ್ಷ್ಮ ರೂಪದಲ್ಲಿ ಇರಲಿ, ಯಾವುದೇ ರೂಪದಲ್ಲಿ ಇದ್ದರೂ ಸಹ ನಮ್ಮ ಹೃದಯದಿಂದ ಅದನ್ನು ನಿವಾರಣೆ ಮಾಡು. ಸೊ ಲೆಟ್ ಅಸ್ ಬಿಕಮ್ ಪ್ಯೂರಿಫೈಡ್. ಏನು, ಶುದ್ಧರಾಗ್ತಾ ಹೋಗಬೇಕು. ಶುದ್ಧರಾಗ್ತಾ ಹೋದಾಗ ಆನಂದದಿಂದ ಇರ್ಬೋದು. ಇಲ್ಲದಿದ್ದರೆ ಈ ಪ್ರಪಂಚ ಯಾವಾಗಲೂ ಗೊಂದಲನೇ, ಒಂದು ರೀತಿಯಲ್ಲಿ ಗೊಂದಲ. ಏನು, ಸ್ಟೂಡೆಂಟ್ಸ್ಗಳಿಗೆ ಸ್ಟಡಿ ಮಾಡುವ ಅವರಿಗೆ ಅವ್ರದ್ದೊಂದು ಟೆನ್ಷನ್, ಅವರಿಗೆ ಬೇರೆ ಬೇರೆ ರೀತಿಯ ಪಠ್ಯಪುಸ್ತಕಗಳು, ದೇರ್ ಆರ್ ಸೋ ಮೆನಿ ಸ್ಟ್ರೆಸ್ಸಸ್. ಆಮೇಲೆ ಕಲಿತು ಬಂದ ಮೇಲೆ ಕೆಲಸ ಮಾಡಬೇಕಾದ್ರೆ ಇನ್ನೊಂದು ರೀತಿಯ ಗೊಂದಲ, ಹೊರಗಡೆ ಹೋಗಬೇಕಾದ್ರೆ ಟ್ರಾಫಿಕಲ್ಲಿ ಅಲ್ಲಿ ಟ್ರಾಫಿಕ್ ಜಾಮ್. ಸೊ ಈ ರೀತಿ ಒಂದಲ್ಲ ಒಂದು ಭೌತಿಕ ಲೋಕ ಈ ರೀತಿ ಡಿಸೈನ್ ಆಗಿದೆ. ಏನು, ಆ ಡಿಸೈನ್, ಅದು ಭಗವಂತ ಡಿಸೈನ್ ಮಾಡಬೇಕಾದ್ರೇ ಅದೇ ರೀತಿ. ಏನು, ಎಲ್ಲದರಲ್ಲಿ ಒಂದು ಸಣ್ಣ ಒಂದು ಲೋಪವನ್ನು ಇಟ್ಟಿರ್ತಾನೆ. ಯಾರದೇ ಜೀವನ ನೋಡಿದರೂ ಕೆಲವ್ರು ಬಂದು ಹೇಳ್ತಾರೆ ಈ ಕೌನ್ಸಿಲಿಂಗ್ ಮಾಡಬೇಕಾದ್ರೆ, ಪ್ರಭುಜಿಗಳೇ
ಇದು ಒಂದು ಪ್ರಾಬ್ಲಮ್ ಇರಲಿಲ್ಲ ಅಂದರೆ ನನ್ನ ಜೀವನ ಎಲ್ಲ ಆರಾಮಾಗಿರ್ತಿತ್ತು. ಇದೊಂದು ಮಾತ್ರ ಇದೆ. ಸೊ ನಾನು ಅವ್ರಿಗೇನು ಹೇಳೋದು, ಇದು ಇರಲಿಲ್ಲ ಅಂದರೆ ಇನ್ನೊಂದು ಪ್ರಾಬ್ಲಮ್ ಇರ್ತದೆ. ಸೊ ಪ್ರಾಬ್ಲಮ್ ಇದ್ದೇ ಇರ್ತದೆ. ದೆರ್ ಈಸ್ ನೋ ಮ್ಯಾನ್ ಹೂ ಈಸ್ ಕಂಪ್ಲೀಟ್ಲಿ ಪರ್ಫೆಕ್ಟ್. ಏನು ಪ್ರಾಬ್ಲಮೇ ಇಲ್ಲ ಅನ್ನುವಂತಹ ವ್ಯಕ್ತಿ ಕೂಡ ಇಲ್ಲ. ಅಥವಾ ಈ ಡಿಸೈನಲ್ಲಿ ಭೌತಿಕ ಲೋಕದ ಡಿಸೈನ್ ಹೇಗಿದೆ ಅಂದರೆ ಅದು ಸ್ವರ್ಗಲೋಕ ಇರಲಿ ಅಥವಾ ಬ್ರಹ್ಮಲೋಕ ಇರಲಿ, ಎಲ್ಲಿ ಹೋದರೂ ಕೂಡ 4 ಪ್ರಾಬ್ಲಮ್ಸ್ಗಳು ಇದ್ದಿದ್ದೆ: ಜನ್ಮ, ಮೃತ್ಯು, ಜರ, ವ್ಯಾಧಿ, ದುಃಖ, ದೋಷಾನು ದರ್ಶನಂ. ಸೊ ಡಿಸೈನೇ ಹಾಗೇ ಇದೆ. ಭಗವಂತ ಆ ಡಿಸೈನನ್ನು ಹಾಗೆ ಮಾಡಿದ್ದಾನೆ. ಯಾಕೆಂದರೆ ಇಲ್ಲಿ ಇದು ಪರ್ಮನೆಂಟ್ ಪ್ಲೇಸ್ ಅಲ್ಲ. ಇದರಿಂದ ನಾವು ಹೊರಗೆ ಹೋಗಿ ಆಧ್ಯಾತ್ಮಿಕ ಲೋಕಕ್ಕೆ ಹೋಗಬೇಕು ಅಂತ. ಸೊ ಅದಕ್ಕಾಗಿ 10ನೇ ಸ್ಕಂದ ಕೂಡ ನಮಗೆ ನಮ್ಮ ಸೂಕ್ಷ್ಮವಾದ ಅನರ್ಥಗಳನ್ನು ನಿವಾರಣೆ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಸೊ ಅದಕ್ಕಾಗಿ ನಾವು ಈ ಕೃಷ್ಣಾಷ್ಟಮಿ ಹಿಂದಿನ ಕ್ಲಾಸಲ್ಲಿ ಮೋಸ್ಟ್ಲಿ ಇಂಟ್ರೊಡಕ್ಷನ್ ಆಗಿರಬೇಕು. ಸೊ ಇವತ್ತು ಕಂಟಿನ್ಯೂ ಮಾಡೋದಾದರೆ ಪ್ರಪ್ರಥಮವಾಗಿ ಪೂತನಿಯ ಸಂಹಾರ. ಸೊ ಪೂತನಿ ಯಾವ ರೀತಿ ಬರ್ತಾಳೆ ಕತೆ ಎಲ್ರಿಗೂ ಗೊತ್ತು. ಸೊ ಕತೆ ಈಗ ನೀವು ಹೇಳಬೇಕು, ನಾವು ಮ್ಯೂಚುವಲ್ ಡಿಸ್ಕಷನ್ ಮಾಡೋಣ. ಪೂತನಿ ಯಾವ ರೀತಿ ಬರ್ತಾಳೆ? ತಾಯಿ ರೂಪದಲ್ಲಿ ಬರ್ತಾಳೆ. ಸೊ ತಾಯಿ ರೂಪದಲ್ಲಿ ಬರ್ತಾಳೆ. ತಾಯಿ ರೂಪದಲ್ಲಿ ಬಂದಾಗ ಕೆಲವರಿಗೆ ಡೌಟ್ ಆಗಬೇಕಲ್ಲ. ಈಗ ಯಾವುದೇ ಒಂದು ಅನ್ನೋನ್ ಅಂದರೆ ಗೊತ್ತಿಲ್ಲದೆ ಇರುವಂತಹ ಸ್ತ್ರೀ ಮನೆಯೊಳಗೆ ಬರ್ತಾಳೆ. ಮನೆಯೊಳಗೆ ಬರುವುದಲ್ಲದೆ ಫಸ್ಟ್ ಟೈಮೇ ಒಳಗಡೆ ಅಂದರೆ ಪ್ರೈವೇಟ್ ರೂಮ್ಸ್ಗಳಿಗೆಲ್ಲ ಹೋಗಲಿಕ್ಕೆ ಮಾಡಿದಾಗ ಏನಾಗ್ತದೆ, ಸಂಶಯ ಬರ್ತದೆ. ಆದರೆ ಪೂತನಿ ಸಂಶಯ ಬರಲಿಲ್ಲ. ಯಾತಕ್ಕಾಗಿ ಸಂಶಯ ಬರಲಿಲ್ಲ? ಭಗವಂತನ ಲೀಲಾಶಕ್ತಿ. ಸೊ ಭಗವಂತನ ಅನೇಕ ಅಚಿಂತ್ಯ ಶಕ್ತಿಗಳು ಇದೆ. ಆದರೆ ಭಗವಂತನ ಲೀಲಾಶಕ್ತಿ ಏನು ಮಾಡಿತು? ವ್ರಜವಾಸಿಗಳನ್ನು ಮತ್ತು ಯಶೋಧ ಮಾತಾ ಮತ್ತು ರೋಹಿಣಿ ಮಾತಾ ಇಬ್ಬರನ್ನೂ ಸಹ ಏನು ಮಾಡ್ತದು? ಸಂಪೂರ್ಣವಾಗಿ ಕವರ್ ಮಾಡಿದಾಗ ನಂದ ಮಹಾರಾಜನ ಮನೆಯಲ್ಲಿ ಆ ದಿನ ಯಾವ ಪೂಜೆ ನಡೀತಾ ಇತ್ತು? ಅವರು ಜನರಲ್ಲಿ ಭಗವಂತ ಕೃಷ್ಣನಿಗೆ ಒಳ್ಳೆಯದಾಗಬೇಕು ಅಂತ ಬಯಸುವುದಾದರೆ ಯಾರ ಪೂಜೆಯನ್ನು ಮಾಡ್ತಾರೆ? ಯಾರ ಪೂಜೆಯನ್ನು ಮಾಡ್ತಾರೆ? ಕೃಷ್ಣನಿಗೆ ಒಳ್ಳೆಯದಾಗಲಿಕ್ಕೆ ಯಶೋಧ ಮಾತಾ ಯಾರ ಪೂಜೆ ಮಾಡ್ತಾಳೆ? ವಿಷ್ಣು, ನಾರಾಯಣನ ಪೂಜೆ ಮಾಡ್ತಾಳೆ. ಸೊ ನಾರಾಯಣ, ಕೃಷ್ಣನ ವಿಸ್ತೃತ ರೂಪ ನಾರಾಯಣ. ಆದರೆ ಕೃಷ್ಣನಿಗೆ ಒಳ್ಳೆಯದಾಗಲಿಕ್ಕೆ ನಾರಾಯಣನ ಪೂಜೆ. ಸೊ ನಾರಾಯಣನ ಪೂಜೆ ಮಾಡಬೇಕಾದ್ರೆ ಪೂತನಿ ಬರ್ತಾ ಇದ್ದಾಳೆ. ಏನು ಯಶೋಧ ಮಾತಾ ಮತ್ತು ರೋಹಿಣಿ ಮಾತಾ ಏನು ಆಲೋಚನೆ ಮಾಡ್ತಾರೆ? ನಾರಾಯಣನ ಪೂಜೆ ನಡೀತಾ ಇದೆ, ಗಾಡೆಸ್ ಆಫ್ ಫಾರ್ಚೂನ್ ಲಕ್ಷ್ಮೀ ಬಂದಿರಬೇಕು. ಪೂತನಿಯನ್ನು ಏನು ಭಾವಿಸ್ತಾರೆ? ಗಾಡೆಸ್ ಆಫ್ ಫಾರ್ಚೂನ್ ಬಂದಿರಬೇಕು. ಅಷ್ಟು ಸುಂದರವಾಗಿ ಕಾಣ್ತಾ ಇದ್ಲು. ಆದರೆ ಬಂದ ತಕ್ಷಣ ಏನು ಮಾಡ್ತಾಳೆ? ಪ್ರಥಮವಾಗಿ ಡೈರೆಕ್ಟಾಗಿ ಎಲ್ಲಿ ಹೋಗ್ತಾಳೆ? ಕೃಷ್ಣ ಇದ್ದ ರೂಮಿಗೆ ಹೋಗ್ತಾಳೆ. ಕೃಷ್ಣ ಇದ್ದ ರೂಮಿಗೆ ಹೋಗಿ ಏನು ಮಾಡ್ತಾಳೆ? ಕೃಷ್ಣನನ್ನು ಎತ್ಕೊಳ್ತಾಳೆ. ಕೃಷ್ಣನನ್ನು ಎತ್ಕೊಂಡಾಗ ಇಲ್ಲಿ ಶೀಲಾ ಪ್ರಭುಪಾದರು ತುಂಬ ಸುಂದರವಾಗಿ ಇದನ್ನು ವಿವರಿಸ್ತಾ ಇದ್ದಾರೆ. ಏನು? ಕೃಷ್ಣ ಕಣ್ಣನ್ನು ಮುಚ್ಕೊಳ್ತಾನೆ. ಕೃಷ್ಣ ಕಣ್ಣನ್ನು ಮುಚ್ಕೊಳ್ಳೋದು ಆಚಾರ್ಯರು ಅನೇಕ ರೀತಿಯ ಈ ವಿವರಣೆಗಳನ್ನು ಇದರಲ್ಲಿ ಕೊಡ್ತಾರೆ. ಯಾಕೆ ಕೃಷ್ಣ ಕಣ್ಣು ಮುಚ್ಕೊಂಡ ಅಂತ. ಅದರಲ್ಲಿ 1, 2, 3 ಅಂತ ಹೇಳುವುದಿದ್ರೆ, ಯಾವುದರ ಈ ಮಗು ತಾಯಿಯನ್ನು ಬಿಟ್ಟು ಬೇರೆ ಯಾರನ್ನಾದರೂ ನೋಡಿದಾಗ ಪ್ರಪ್ರಥಮವಾಗಿ ಹೆದರ್ಕೊಳ್ತದೆ. ಅದಕ್ಕೆ ಆ ಅರ್ಥದಲ್ಲಿ ಕೃಷ್ಣ ಕಣ್ಣು ಮುಚ್ಕೊಂಡ ಅಂತ ಒಂದು ವಿವರಣೆ ಇದೆ. ಆಮೇಲೆ ಇನ್ನೊಂದು ಅಂದರೆ, ಕೃಷ್ಣ ಈ ಧರೆಗೆ ಇಳಿದು ಬಂದಿದ್ದು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಎಷ್ಟೊಂದು ಜನ ಅಸುರರನ್ನು ಕೊಲ್ಲಿಕ್ಕಾಗಿ ಬಂದ. ಆದರೆ ಪ್ರಪ್ರಥಮವಾಗಿ ಬಂದ ಅಸುರ ಯಾರು? ಅಸುರಿ, ಪೂತನ. ಅವಳು ಸ್ತ್ರೀ ಅಂದರೆ ಮಾತೆ. ಸೊ ಫಸ್ಟ್ ಅಸುರರನ್ನು ಕೊಲ್ಲಬೇಕಾದ್ರೆ ನಾನು ಅಸುರಿಯನ್ನು ಕೊಲ್ಲಬೇಕಾಯ್ತಲ್ಲ. ಫಸ್ಟ್ ಐ ಹ್ಯಾವ್ ಟು ಕಿಲ್ ಸ್ತ್ರೀ ಡಿಮನ್. ಸೊ ಅದು ಕೃಷ್ಣನಿಗೆ ಇಷ್ಟ. ಅಂದರೆ ಅಫ್ಕೋರ್ಸ್ ಕೊಲ್ಲೇಬೇಕು, ಯಾಕಂದರೆ ಅವಳೇ ಪ್ರಪ್ರಥಮವಾಗಿ ಬಂದಿದ್ದಾಳೆ.
ಸೊ ಅದಕ್ಕಾಗಿ ಕಣ್ಣು ಮುಚ್ಕೊಂಡ ಅಂತ ಹೇಳ್ತಾರೆ. ಸೊ ಈ ರೀತಿ ಬೇರೆ ಬೇರೆ ವಿವರಣೆಗಳು ಇದೆ. ಏನೇ ಆಗಲಿ, ಕೃಷ್ಣ ಪೂತನಿ ಕೃಷ್ಣನನ್ನು ಎತ್ತಿಕೊಂಡಾಗ ಕೃಷ್ಣ ಕಣ್ಣನ್ನು ಮುಚ್ತಾನೆ. ಆಮೇಲೆ ನಮಗೆ ಗೊತ್ತು ಏನು ಅವಳು ಉದ್ದೇಶ ಏನು, ಪೂತನಿಯ ಉದ್ದೇಶ ಕೃಷ್ಣನನ್ನು ಕೊಲ್ಲುವುದು. ಸೊ ಅದಕ್ಕಾಗಿ ಬ್ರೆಸ್ಟ್ ಮೇಲೆ ಫುಲ್ಲು ಪಾಯ್ಸನನ್ನು ಹಚ್ಕೊಂಡು ಬಂದಿರ್ತಾಳೆ. ಆ ಪಾಯ್ಸನ್ ಎಷ್ಟು ಪವರ್ಫುಲ್ ಆಗಿರ್ತದೆ ಅಂದರೆ ಏನು ಹೇಳ್ತಾರೆ ಅಂದರೆ, ಎಷ್ಟು ದೊಡ್ಡ ಮಗು ಅಲ್ಲ, ಸಣ್ಣ ಸಣ್ಣ ಮಗು ಅಲ್ಲ, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೇ ಕೊಲ್ಬೋದು ಅಂತಹ ವಿಷ. ಅದನ್ನು ಹಚ್ಚಿಕೊಂಡು ಬಂದಿದ್ದಾಳೆ ಪೂತನಿ. ಈಗ ಕೃಷ್ಣನಿಗೆ ಹಾಲನ್ನು ಕೊಡಲಿಕ್ಕೆ ಆರಂಭ ಮಾಡ್ತಾಳೆ. ಆದರೆ ಕೃಷ್ಣ ದೇವೋತ್ತಮ ಪರಮಪುರುಷ, ಅವನಿಗೆ ಏನು ಗೊತ್ತಿಲ್ಲದೆ ಇರುವುದೇನೂ ಇಲ್ಲ. ಅವನು ಹಾಲನ್ನು ಕುಡಿಲಿಕ್ಕೆ ಆರಂಭ ಮಾಡ್ತಾನೆ, ಹಾಲನ್ನು ಕುಡಿತಾನೆ. ಆಮೇಲೆ ಹಾಲು ಮುಗೀತು, ಪೂತನಿ ಹಾಲು ಮುಗೀತು, ಅವನನ್ನು ತೆಗಿಲಿಕ್ಕೆ ನೋಡ್ತಾ ಇದ್ದ. ಆದರೆ ಕೃಷ್ಣ ಈಗ ಅವಳನ್ನು ಬಿಡ್ತಾ ಇಲ್ಲ. ಐ ಕಂಟಿನ್ಯೂಸ್ ಟು ಡ್ರಿಂಕ್. ಆದರೆ ಏನನ್ನು ಮತ್ತೆ ಹೀರಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಮತ್ತೆ ಪ್ರಾಣ, ಲೈಫ್ ಏರ್, ಅದನ್ನು ಕುಡಿಲಿಕ್ಕೆ ಆರಂಭ ಮಾಡ್ತಾನೆ, ಹೀರಲಿಕ್ಕೆ ಆರಂಭ ಮಾಡ್ತಾನೆ. ಸೊ ಒಂದು ಸ್ತರದಲ್ಲಿ ಪೂತನಿಗೆ ಅವಳಿಗೆ ಶಿ ಕಾಂಟ್ ಟಾಲರೇಟ್, ಅಂದರೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಆಗ ಅವಳೇನು ಮಾಡ್ತಾಳೆ, ಸ್ಟಾರ್ಟ್ ಸ್ಕ್ರೀಮಿಂಗ್. ಅದು ಏನು ಹೇಳಿದ್ದಾರೆ ಅಂದರೆ ಆಚಾರ್ಯರು, ಪೂತನಿಗೆ ಅದು ಎಷ್ಟು ಸಮಯ ಇರ್ಬೋದು, ಒಂದು ಕೆಲವೇ ನಿಮಿಷಗಳು, 1, 2, 4 ನಿಮಿಷಗಳು. ಈ ಸಮಯದಲ್ಲಿ ಎಷ್ಟೊಂದು ತೀವ್ರವಾದ ಒಂದು ಈ ಸಫರಿಂಗ್, ಅಂದರೆ ಯಾತನೆಯನ್ನು ಅವಳು ಅನುಭವಿಸಿದ್ಲು ಅಂದರೆ, ಆ ಪೇನನ್ನು ಅನುಭವಿಸಿದ್ಲು ಅಂದರೆ, ಕೃಷ್ಣ ಅವಳ ಹೃದಯದಲ್ಲಿ ಯಾವುದು ಒಂದು ಒಳ್ಳೆಯ ಗುಣ ಇದೆ ಅದನ್ನು ಹುಡುಕ್ತಾ ಇತ್ತು. ಯಾವ ಒಳ್ಳೆಯ ಗುಣ ಇತ್ತು? ಮಾತೃಭಾವದಲ್ಲಿ ಬಂದಿದ್ಲು. ಈ ಒಂದು ಕೊಲ್ಲಿಕ್ಕೆ ಬಂದಿದ್ಲು, ಆದರೆ ಮಾತೃಭಾವದಲ್ಲಿ ಬಂದಿದ್ಲು. ಆಮೇಲೆ ಹಿಂದಿನ ಜನ್ಮದಲ್ಲಿ ಸಹ ನಮಗೆ ಗೊತ್ತು, ಮದರ್ಲಿ ಮೂಡ್, ಭಾವ. ಕೃಷ್ಣ ಭಾವಗ್ರಹಿ ಜನಾರ್ದನ. ಸೊ ಭಾವಗ್ರಹಿ ಜನಾರ್ದನ ಮಾತೃಭಾವದಲ್ಲಿ ಬಂದಿದ್ದರಿಂದ ಸಫರಿಂಗನ್ನು ಕೊಟ್ಟ, ಅವಳ ಫುಲ್ ಲೈಫ್ ಏರನ್ನು ಸಂಪೂರ್ಣವಾಗಿ ಹೀರಿದ. ಆದರೆ ಏನೋ ಸ್ಥಾನವನ್ನು ಕೊಟ್ಟ ಅವಳಿಗೆ. ಅವಳು ಸ್ಕ್ರೀಮ್ ಮಾಡ್ತಾಳೆ. ಆಮೇಲೆ ಶಿ ಫೆಲ್ಸ್ ಡೆಡ್, ಸತ್ತು ಬೀಳ್ತಾಳೆ. ಎಲ್ಲಿ? ಕಂಸನ ಉದ್ಯಾನವನದಲ್ಲಿ ಬೀಳ್ತಾಳೆ. ಆಮೇಲೆ ನಮಗೆ ಎಲ್ಲ ಈ 6ನೇ ಅಧ್ಯಾಯದಲ್ಲಿ ಎಲ್ಲ ಬೇರೆ ಬೇರೆ ರೀತಿಯ ಎಕ್ಸ್ಪ್ಲನೇಷನ್ಸ್ಗಳು ಕೂಡ ಇದೆ. ಏನು? ಗಾತ್ರ 12 ಮೈಲ್ ಇತ್ತು, ಅವಳ ಈ ನಾಸ್ಟಿಲ್ಸ್ಗಳು ಗುಹೆ ಹಾಗೆ ಇತ್ತು, ಈ ಎಲ್ಲ ಇದು ಇದೆ. ಆದರೆ ನಾವು ಇದರಲ್ಲಿ ಏನನ್ನು ಕಲಿತೇವೆ? ವೆರಿ ಇಂಪಾರ್ಟೆಂಟ್ ಲೆಸನ್ಸ್ಗಳು ನಮಗೆ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಸಹ ಅಭ್ಯಾಸ ಮಾಡಲಿಕ್ಕೆ ತುಂಬ ಸ್ಫೂರ್ತಿಯನ್ನು ಕೊಡ್ತದೆ. ಏನು? ಪೂತನಿಗೆ ಯಾವ ಸ್ಥಾನವನ್ನು ಕೊಡ್ತಾನೆ? ತಾಯಿಯ ಸ್ಥಾನ ಎಲ್ಲಿ? ಆಧ್ಯಾತ್ಮಿಕ ಲೋಕದಲ್ಲಿ. ಶಿ ಸೆಂಡ್ಸ್ ಡೈರೆಕ್ಟ್ಲಿ ಟು ಗೋಲೋಕ ವೃಂದಾವನ. ಮತ್ತು ಯಾರ ಅಸಿಸ್ಟೆಂಟ್? ಯಶೋಧ ಮಾತೆಯ ಅಸಿಸ್ಟೆಂಟ್. ಯಶೋಧ ಮಾತೆಯ ಅಸಿಸ್ಟೆಂಟಾಗಿ ತಾಯಿಯ ಸ್ಥಾನವನ್ನು ಗೋಲೋಕ ವೃಂದಾವನ ಧಾಮದಲ್ಲಿ ಕೊಡ್ತಾನೆ. ಅದಕ್ಕಾಗಿ ಆಚಾರ್ಯರು ಏನು ಹೇಳ್ತಾರಂದರೆ, ನಾವು ಕಲಿಯೋದು ತುಂಬ ವೆರಿ ಇಂಪಾರ್ಟೆಂಟ್ ಲೆಸನ್ ಏನು ಅಂದರೆ, ಪೂತನಿ ಕೃಷ್ಣನನ್ನು ಕೊಲ್ಲುವ ಇಂಟೆನ್ಷನ್, ಕೊಲ್ಲುವ ಭಾವದಲ್ಲಿ ಬಂದು, ಆದರೆ ಒಂದೇ ಒಂದು ಒಳ್ಳೆಯ ಭಾವ ಏನಿತ್ತು? ಮಾತೃಭಾವ ಇತ್ತು. ಆ ಒಂದು ಮಾತೃಭಾವವನ್ನು ನೋಡಿ ಕೃಷ್ಣ ಇದು ಪೂತನಿಗೆ ಅಷ್ಟೊಂದು ಅತ್ಯಂತ ಉನ್ನತವಾದ ಸ್ಥಾನವನ್ನು ಕೊಡಬೇಕಾದ್ರೆ, ನಾವು ಇಲ್ಲಿ ಭಕ್ತರು ಪ್ರತಿದಿನ ಕೃಷ್ಣನಿಗೆ ಎಷ್ಟು ಸಲ ಹಾಲನ್ನು ನೈವೇದ್ಯ ಮಾಡ್ತೇವೆ? ದೇವಸ್ಥಾನಗಳಲ್ಲಿ 3 ಸಲ 6 ಸಲ ಹಾಲುಗಳನ್ನು ನೀಡ್ತಾರೆ ಭಕ್ತರು. ಮನೆಯಲ್ಲಿ ಸಹ ಎಷ್ಟೊಂದು ಸಲ ನೈವೇದ್ಯವನ್ನು ನೀಡ್ತೇವೆ. ಸೊ ಭಕ್ತಿಯ ಭಾವದ ಮೂಲಕ ನಾವು ನೀಡಿದರೆ ನಮಗೆ ಕೃಷ್ಣ ಯಾವ ಸ್ಥಾನವನ್ನು ನೀಡಬಹುದು? ಇಟ್ ಈಸ್ ಎ ಮ್ಯಾಟ್ರ್ ಆಫ್ ಟೈಮ್. ಏನು? ಕೇವಲ ಸಮಯ ಮಾತ್ರ ಸ್ವಲ್ಪ ಹಿಡಿಬೋದು. ನಮ್ಮ ಅನರ್ಥಗಳು, ಹೃದಯದೊಳಗಿರುವಂಥ ಅನರ್ಥಗಳು ದೂರ ಆಗಬೇಕು. ಆದರೆ ನಾವು ಭಕ್ತಿಪೂರ್ವಕವಾಗಿ ಕೃಷ್ಣನಿಗೆ ಹಾಲು ಕೊಡ್ತೇವೆ, ನೈವೇದ್ಯ ಕೊಡ್ತೇವೆ, ಭಕ್ತಿಪೂರ್ವಕವಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತೇವೆ. ಯಾವಾಗ ಭಕ್ತರಿಗೆ ಯಾವ ಸ್ಥಾನವನ್ನು ಕೊಡ್ಬೋದು? ಇನ್ನೂ ಅತಿ ಉನ್ನತವಾದ ಸ್ಥಾನ. ಯಾವ ರೀತಿಯಲ್ಲಿ? ಭಾವ.
ಯಾಕಂದರೆ ಪೂತನಿಗೆ ಭಾಸ ಇತ್ತು, ಆದರೆ ಭಕ್ತರಿಗೆ ಭಾವ ಕೂಡ ಇರ್ತದೆ. ಯಾವ ರೀತಿಯ ಭಾವ? 5 ರಸಗಳು ಇದೆ: ಶಾಂತ ರಸ, ದಾಸ್ಯ ರಸ, ಸಖ್ಯ ರಸ, ವಾತ್ಸಲ್ಯ ರಸ, ಮಾಧುರ್ಯ ರಸ. ಸೊ ಚೈತನ್ಯ ಮಹಾಪ್ರಭುಗಳು ನಮಗೆ ಅತಿ ಉನ್ನತವಾದ ರಸವನ್ನು ಕೊಡಲಿಕ್ಕೆ ಬಂದರು, ಮಾಧುರ್ಯ ರಸ. ಅದು ಇಲ್ಲದಿದ್ದರೂ ಸಹ ವಾತ್ಸಲ್ಯ, ಸಖ್ಯ, ಅತಿ ಉನ್ನತವಾದ ಭಾವಗಳು ಇದೆ. ಭಕ್ತರಿಗೆ ಇನ್ನೂ ಜಾಸ್ತಿ ಒಳ್ಳೆ ರೀತಿಯಲ್ಲಿ ಭಾವವನ್ನು ಕೃಷ್ಣ ಖಂಡಿತ ಕೊಡ್ತಾನೆ. ಸೊ ದಿಸ್ ಈಸ್ ಅ ಇನ್ಸ್ಪಿರೇಷನ್. ಏನು ಸ್ಫೂರ್ತಿ? ನಮಗೆ ಸ್ಫೂರ್ತಿ ಏನು? ನಾವು ಕೆಲವೊಮ್ಮೆ ಹತಾಶರಾಗ್ತೇವೆ. ಏನು? ಇಂದ್ರಿಯಗಳನ್ನು ಕಂಟ್ರೋಲಲ್ಲಿ, ನಿಗ್ರಹದಲ್ಲಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಮತ್ತೆ ಅನರ್ಥಗಳು ಅಟ್ಯಾಕ್ ಮಾಡ್ತದೆ ಪದೇ ಪದೇ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಬರ್ತದೆ. ಕೆಲವೊಮ್ಮೆ ಸಿಟ್ಟನ್ನು ಹೊಂದುತ್ತೇವೆ. ಕೆಲವೊಮ್ಮೆ ತುಂಬ ಲೋಭಗಳು, ಜಾಸ್ತಿ ದುಡ್ಡು ಬೇಕು, ಇನ್ನೂ ಕೆಲಸ ಮಾಡ್ತೇನೆ. ಕೆಲವೊಮ್ಮೆ ಕಾಮಗಳು ಅಟ್ಯಾಕ್ ಮಾಡ್ತದೆ. ಕೆಲವೊಮ್ಮೆ ಬೇರೆಯವರ ಜೊತೆ ಆರ್ಗ್ಯುಮೆಂಟ್ಸ್ಗಳು. ಈ ರೀತಿಯ ಅನರ್ಥಗಳು ಬರ್ತಾ ಇರ್ತದೆ. ಆದರೆ ನನಗೆ ಹೋಪ್ ಏನು ಶುದ್ಧ ಆಗಲಿಕ್ಕೆ? ಇಸ್ ದೇರ್ ಎನಿ ಹೋಪ್? ನನಗೆ ಸಂಪೂರ್ಣ ಶುದ್ಧ ಆಗಲಿಕ್ಕೆ ಏನಾದರೂ ಹೋಪ್ ಇದೆಯಾ? ಇಸ್ ದೇರ್, ನನ್ನ ಹೃದಯ ಸಂಪೂರ್ಣವಾಗಿ ಶುದ್ಧ ಆಗುವ ಸಾಧ್ಯತೆ ಇದೆಯಾ? ಖಂಡಿತ ಸಾಧ್ಯ ಇದೆ. ಅದು ನಮ್ಮದೇ ಶಕ್ತಿಯಿಂದ ಆಗದೇ ಇರಬಹುದು, ಆದರೆ ಭಗವಂತನ ಕೃಪೆಯಿಂದ ಖಂಡಿತವಾಗಿ ಸಾಧ್ಯ ಆಗ್ತದೆ. ಅದಕ್ಕಾಗಿ ನಾವು ಕೃಷ್ಣನಿಗೆ ಮತ್ತೆ ಈ ಸಾಧನ ಅಭ್ಯಾಸವನ್ನು ನಾವು ತುಂಬ ತೀವ್ರತೆಯಿಂದ ಮಾಡಿ ನಾವು ತೋರಿಸ್ಬೇಕು, ವೆರಿ ಇಂಟೆನ್ಸ್ಲಿ. ಆಮೇಲೆ ಎರಡನೆಯದು ಕನ್ಸಿಸ್ಟೆನ್ಸಿ. ಸೊ ಎರಡೂ ತುಂಬ ಇಂಪಾರ್ಟೆಂಟ್. ಯಾವುದು? ಕನ್ಸಿಸ್ಟೆನ್ಸಿಗೆ ಏನು ಹೇಳ್ತಾರೆ ಕನ್ನಡದಲ್ಲಿ? ಕನ್ಸಿಸ್ಟೆನ್ಸಿ ಅಂದರೆ ಮಾಡ್ತಾ ಇರೋದು, ಅಂದರೆ ಪದೇ ಮಾಡ್ತಾ ಇರೋದು ಕನ್ಸಿಸ್ಟೆನ್ಸಿ. ಅದನ್ನು ಬಿಡುವುದಿಲ್ಲ, ನಿರಂತರ. ನಿರಂತರ. ಒಂದು ನಿರಂತರವಾಗಿ, ಮತ್ತು ಎರಡನೇದು ತೀವ್ರತೆ. ಇದು ಎರಡೂ ಇದ್ದರೆ ಬಹುಬೇಗ ಯಶಸ್ಸನ್ನು ಪಡೆದು ಬಿಡ್ಬೋದು. ಯಾತಕ್ಕಾಗಿ ಅಂದರೆ ಇದು ಅನರ್ಥಗಳು ಬಹುಬೇಗ ನಿವೃತ್ತಿ ಆಗ್ತದೆ. ಅನರ್ಥ ನಿವೃತ್ತಿ ಏನಿದೆ ತುಂಬ ಬೇಗ ಆಗಿಬಿಡ್ತದೆ. ಅನರ್ಥ ನಿವೃತ್ತಿ ಆದ ಮೇಲೆ ನಿಷ್ಠ, ರುಚಿ, ಆಸಕ್ತಿ, ಭಾವ, ಪ್ರೇಮ ವೆರಿ ಫಾಸ್ಟ್. ತುಂಬ ಸಮಯ ಹಿಡಿಯುವುದು ಅನರ್ಥ ನಿವೃತ್ತಿ. ಯಾಕಂದರೆ ಎಷ್ಟೋ ಕೋಟಿ ಜನ್ಮಗಳಿಂದ ಹೃದಯದಲ್ಲಿ ಕೊಚ್ಚೆ ತುಂಬಿದೆ. ಆ ಕೊಚ್ಚೆ ಹೋಗಬೇಕಾದ್ರೆ, ಆ ಅನರ್ಥಗಳು ಹೋಗಬೇಕಾದ್ರೆ ತುಂಬ ಟೈಮ್ ಹಿಡಿಯೋದು ಅದು. ಆದರೆ ಅದನ್ನು ನಾವು ಅತಿ ತೀವ್ರತೆಯಿಂದ, ನಿರಂತರತೆಯಿಂದ ಮಾಡಿದಾಗ ಅನರ್ಥಗಳು ಬೇಗ ನಿವೃತ್ತಿಯಾಗಿ ಬಿಟ್ಟರೆ ಬಹುಬೇಗ ಯಶಸ್ಸನ್ನು ಪಡೆಯಬಹುದು. ಸೊ ಇಲ್ಲಿ ಪೂತನ ಸ್ಟೋರಿಯಿಂದ ನಮಗೆ ಒಂದು ಹೋಪ್, ಅಂದರೆ ಹೋಪಿಗೇನು ಭರವಸೆ. ಸೊ ಭರವಸೆ ಬರ್ತದೆ, ಅಥವಾ ಏನೋ ಒಂದು ಆಶಾಕಿರಣ. ಏನು? ಇಷ್ಟೊಂದು ನನ್ನ ಹೃದಯದಲ್ಲಿ ಕೂಡ ಏನೋ ಅನರ್ಥಗಳು ಇದೆ, ಆದರೆ ನನಗೂ ಕೂಡ ಯಶಸ್ಸು ಸಿಗ್ತದೆ. ನಾನು ಕೂಡ ಶುದ್ಧ ಭಕ್ತನಾಗ್ಬೋದು, ಭಗವಂತನ ಕೃಪೆಯಿಂದ ನಾನು ಕೂಡ ಶುದ್ಧ ಭಕ್ತನಾಗ್ಬೋದು ಬಹುಬೇಗ. ಆ ಆಶಾಕಿರಣ ನಮ್ಮಲ್ಲಿ ಹುಟ್ಟುತ್ತದೆ. ಆಮೇಲೆ ಇನ್ನೊಂದು, ಪೂತನ ಏನನ್ನು ರೆಪ್ರೆಸೆಂಟ್ ಮಾಡ್ತಾಳೆ? ಪೂತನ ಫಾಲ್ಸ್ ಗುರು ಅಂದರೆ ಚೀಟಿಂಗ್ ಯಾರು ಮಾಡ್ತಾರೆ? ಯಾಕಂದರೆ ಪೂತನೆಯ ಇಂಟೆನ್ಷನ್ ಏನಿತ್ತು? ಎಲ್ಲರಿಗೆ ಮೋಸವನ್ನು ಮಾಡಿ ಬಂದಳು. ಏನು? ಒಳ್ಳೆ ಸುಂದರಿಯಾದ ಸ್ತ್ರೀಯ ರೂಪದಲ್ಲಿ ಬಂದು ಯಶೋಧ ಮಾತೆ ಮತ್ತು ರೋಹಿಣಿ ಎಲ್ಲರಿಗೆ ಚೀಟಿಂಗ್. ಆದರೆ ಅವಳದ್ದು ಹಿಂದಿನ ಇದು ಏನಿತ್ತು, ನಿಜವಾದ ರೂಪ ಈ ರಾಕ್ಷಸಿಯ ರೂಪ ಇತ್ತು. ಸಾಯಬೇಕಾದ್ರೆ ಅದೇ ರೂಪವನ್ನು ಅವಳು ತೋರಿಸ್ತಾಳೆ. ಅದೇ ರೀತಿ ಕೆಲವು ಫಾಲ್ಸ್ ಗುರುಗಳು ಏನು ಮಾಡ್ತಾರೆ, ಆಧ್ಯಾತ್ಮಿಕತೆಯನ್ನು ಕೊಡ್ತೇವೆ ಅಂತ ನಮಗೆ ಭರವಸೆಯನ್ನು ನೀಡ್ತಾರೆ. ವಿಲ್ ಗಿವ್ ಯು ಸಕ್ಸಸ್. ಆದರೆ ಅವರ ಇಂಟೆನ್ಷನ್ಸ್ಗಳು ಏನಿರ್ತದೆ? ಚೀಟಿಂಗ್ ಮಾಡೋದು. ಯಾತಕ್ಕಾಗಿ ಚೀಟಿಂಗ್ ಮಾಡಬೇಕು? ಯಾತಕ್ಕಾಗಿ ಅಂದರೆ ಜೀವನ ನಡೆಸಬೇಕಾದ್ರೆ ಕೆಲವೊಮ್ಮೆ ದುಡ್ಡು ಬೇಕು. ಕೆಲವರು ಈ ಒಂದು ಸಣ್ಣ ಏನೋ ಒಂದು ಇನ್ಸ್ಟಿಟ್ಯೂಷನ್ ಅಂತ ಹಾಕಿಬಿಟ್ರೆ ಫಂಡ್ಸ್ಗಳು ಬರ್ತದೆ. ಆದರೆ ಆಧ್ಯಾತ್ಮಿಕತೆಯಲ್ಲಿ ಯಶಸ್ಸನ್ನು ನೀಡಬೇಕಂತ ತನ್ನ ಅನುಯಾಯಿಗಳಿಗೆ ಆಧ್ಯಾತ್ಮಿಕತೆಯಲ್ಲಿ ಯಶಸ್ಸನ್ನು ನೀಡಬೇಕಂತ ಅವರ ಗುರಿ ಆಗಿರುವುದಿಲ್ಲ. ದಟ್ಸ್ ಅ ಚೀಟಿಂಗ್ ಪ್ರೊಪೆನ್ಸಿಟಿ. ಸೊ
ಪೂತನ ಅಂತಹ ಭಾವವನ್ನು ಸಹ ರೆಪ್ರೆಸೆಂಟ್ ಮಾಡ್ತಾಳೆ. ಮತ್ತು ಇನ್ನೊಂದು ಅಂದರೆ ಪೂತನ ಆಲ್ಸೋ ರೆಪ್ರೆಸೆಂಟ್ಸ್ ಅವರ್ ಫಿಕಲ್ ಮೈಂಡ್. ಫಿಕಲ್ ಮೈಂಡ್ ಅಂದ್ರೇನು? ಚಂಚಲ ಮನ. ಮನಸ್ಸು ತುಂಬ ಚಂಚಲ. ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಬಲವದೃಢಂ. ಸೊ ಅರ್ಜುನ ಹೇಳ್ತಾನೆ, ನನ್ನ ಮನಸ್ಸು ತುಂಬ ಚಂಚಲವಾಗಿದೆ, ನಾನು ಬೇಕಾದರೆ ವಾಯುವನ್ನು ಸಹ ಹಿಡಿತೇನೆ. ನೆಕ್ಸ್ಟ್ ನಾವು ತೃಣಾವರ್ತನ ಕಥೆಯನ್ನು ನೋಡಬೇಕಾದ್ರೆ ವಾಯುವಿನ ಪ್ರಭಾವ ಎಷ್ಟು ಪ್ರಬಲವಾಗಿರ್ತದೆ ನೋಡ್ತೀವಿ. ಸುಂಟರ ಗಾಳಿ ಮತ್ತು ಬಿರುಗಾಳಿ, ಕೆಲವರು ನೋಡಿರಲಬಹುದು. ವೆರಿ ವೆರಿ ಪವರ್ಫುಲ್ ವಾಯು. ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಡೆಮಿಗಾಡ್ಸ್. ದೇವತೆಗಳಲ್ಲಿ ಅತ್ಯಂತ ಪವರ್ಫುಲ್ ದೇವತೆಗಳಲ್ಲಿ ಒಬ್ಬನು ಯಾರು? ವಾಯುದೇವ. ಸೊ ಅವನು ಅಂಥ ವಾಯುದೇವನನ್ನು ಸಹ ಹಿಡಿತೇನೆ ಅಂತ ಅರ್ಜುನ ಹೇಳ್ತಾನೆ. ಆದರೆ ನನ್ನ ಮನಸ್ಸನ್ನು ನಿಗ್ರಹದಲ್ಲಿ ಇಟ್ಕೊಳ್ಳಿಕ್ಕೆ ನನಗೆ ಆಗೋದಿಲ್ಲ. ಐ ಕಾಂಟ್ ಕಂಟ್ರೋಲ್ ಮೈ ಮೈಂಡ್. ಸೊ ವಿಚಲಿತ ಮನ, ಇದು ಪೂತನ ಇದನ್ನು ಸಹ ರೆಪ್ರೆಸೆಂಟ್ ಮಾಡ್ತದೆ. ಯಾಕೆ ವಿಚಲಿತ ಮನವನ್ನು ಪೂತನ ರೆಪ್ರೆಸೆಂಟ್ ಮಾಡ್ತಾಳೆ? ಯಾಕೆ? ಮನಸ್ಸು ಒಳ್ಳೆಯದಲ್ವಾ? ಮನಸ್ಸು ಯಾತಕ್ಕಾಗಿ? ಪೂತನ ಏನು ಮಾಡಿದ್ಲು? ಚೀಟಿಂಗ್ ಮಾಡಿದ್ಲು. ಮನಸ್ಸು ನಮಗೆ ಚೀಟಿಂಗ್ ಮಾಡ್ತದ? ಯಾವ ಮನಸ್ಸು ಚೀಟಿಂಗ್ ಮಾಡ್ತದೆ? ಬಂಧುರಾತ್ಮಾತ್ ಮನಸ್ತಸ್ಯ ಏನಾತ್ಮೈವಾತ್ ಮನಜ್ಜಿತಃ ಅನಾತ್ಮನಸ್ತು ಶತ್ರುತ್ವೇ. ಸೊ ಆ ಶ್ಲೋಕದಲ್ಲಿ ಏನು ಹೇಳ್ತದೆ? ಯಾವ ಮನಸ್ಸು ಚೀಟಿಂಗ್ ಮಾಡ್ತದೆ? ಅನ್ಕಂಟ್ರೋಲ್ಡ್ ಮೈಂಡ್. ಅನ್ಕಂಟ್ರೋಲ್ಡ್ ಮೈಂಡ್ ಅಂದರೆ ಅನಿಯಂತ್ರಿತ ಮನಸ್ಸು. ಅನಿಯಂತ್ರಿತ ಮನಸ್ಸು ಚೀಟ್ ಮಾಡ್ತದೆ. ಆದರೆ ನಿಯಂತ್ರಿತ ಮನಸ್ಸು, ಸದಾಕಾಲ ಕೃಷ್ಣನ ಪಾದಕಮಲಗಳ ಮೇಲೆ ಮನಸ್ಸನ್ನು ಇಟ್ಟಿರುವಂತಹ ಮನಸ್ಸು ಚೀಟಿಂಗ್ ಮಾಡೋದಿಲ್ಲ. ಸೊ ಅನಿಯಂತ್ರಿತ ಫಿಕಲ್ ಮೈಂಡ್, ಅನಿಯಂತ್ರಿತ ವಿಚಲಿತ ಮನಸ್ಸು, ಅದು ಚೀಟಿಂಗ್ ಹೇಗೆ ಮಾಡ್ತದೆ? ಭೌತಿಕ ಲೋಕದಲ್ಲಿ ತುಂಬ ಆನಂದ ಇದೆ, ಯು ಎಂಜಾಯ್. ಏನು? ಭೌತಿಕ ಲೋಕದಲ್ಲಿ ತುಂಬ ಎಂಜಾಯ್ ಮಾಡು, ನೀನು ತುಂಬ ಸುಖಿಯಾಗಿರ್ಬೋದು. ಸುಖಿಯಾಗಿರ್ಬೋದು ಅಂತ ಮನಸ್ಸು ಆ ಜೀವಾತ್ಮಕ್ಕೆ ಕನ್ವಿನ್ಸ್ ಮಾಡ್ತದೆ. ಆವಾಗ ಜೀವಾತ್ಮ ಏನು ಮಾಡ್ತಾನೆ? ಕೃಷ್ಣ ಭೂಲಿಯ ಜೀವ್ ಭೋಗವಾಂಚಾಕರೆ. ಕೃಷ್ಣನನ್ನು ಮರೆತು ಕೃಷ್ಣನನ್ನು ಮರೆತು ನಾನು ಲೆಟ್ ಮೀ ಎಂಜಾಯ್. ಸೊ ಇದನ್ನು ಕನ್ವಿನ್ಸ್ ಮಾಡೋದು ಯಾವುದು? ಅನಿಯಂತ್ರಿತ ಮನಸ್ಸು. ನಿಯಂತ್ರಿತ ಮನಸ್ಸಲ್ಲ. ನಿಯಂತ್ರಿತ ಮನಸ್ಸು ನಮ್ಗೆ ಏನು ಹೇಳ್ತದೆ? ನಿಯಂತ್ರಿತ ಮನಸ್ಸು ಸದಾಕಾಲ ಕೃಷ್ಣನ ಭಜನೆ ಮಾಡು, ಕೃಷ್ಣನ ಕೀರ್ತನೆ ಮಾಡು, ಕೃಷ್ಣನ ಜಪವನ್ನು ಮಾಡು, ಕೃಷ್ಣನ ಹರಿಕೀರ್ತನೆ ಹರಿಕಥವನ್ನು ಕೇಳು. ಇದು ನಿಯಂತ್ರಿತ ಮನಸ್ಸು. ಆದರೆ ಅನಿಯಂತ್ರಿತ ಮನಸ್ಸು ಏನಂತದೆ? ಈ ಜಗತ್ತಿನಲ್ಲಿ ಸಂತೋಷ ಇದೆ, ಸುಖ ಇದೆ, ಸುಖ ಎಲ್ಲವನ್ನು ಯಾಕೆ ಬಿಡಬೇಕು? ಭಗವಂತನಿಗಾಗಿ ಸ್ವಲ್ಪ ಆದರೂ ಎಂಜಾಯ್ಮೆಂಟ್ ಇರಬೇಕಲ್ವಾ? ಸಮ್ ಎಂಜಾಯ್ಮೆಂಟ್ ಶುಡ್ ಬಿ ದೇರ್. ಸೊ ಮನಸ್ಸು ಆ ರೀತಿ ಚೀಟಿಂಗ್. ಯಾಕೆ ಚೀಟಿಂಗ್ ಯಾಕೆ ಅಂದರೆ ಆ ರೀತಿಯ ಭೋಗದಲ್ಲಿ ಜೀವಾತ್ಮ ತೊಡಗಿದ್ರೆ ಜನ್ಮ ಮೃತ್ಯು ಜರಾವ್ಯಾಧಿಯ ಚಕ್ರದಲ್ಲಿ ಮತ್ತೆ ಮುಂದುವರೆದುಕೊಂಡು ಹೋಗಬೇಕು. ಆ್ಯಸ್ ಲಾಂಗ್ ಆ್ಯಸ್ ಅಂದರೆ ಎಷ್ಟು ಸಮಯದ ತನಕ ಜೀವಾತ್ಮ ಈ ಲೋಕದಲ್ಲಿ ಭೋಗ ಮಾಡ್ತಾ ಇದ್ದರೆ ನಾನು ಸುಖಿಯಾಗಿರ್ತೇನೆ, ನಾನು ಭೋಗವನ್ನು ಮಾಡ್ತೇನೆ ಅನ್ನುವ ಸ್ವಲ್ಪ ಇಚ್ಛೆಯನ್ನು ಇಟ್ಕೊಂಡಿದ್ರೂ ಸಹ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ, ಮತ್ತೆ ಇನ್ನೊಂದು ತಾಯಿಯ ಗರ್ಭದಲ್ಲಿ ಪ್ರವೇಶಿಸಲೇಬೇಕಾಗ್ತದೆ. ಅದಕ್ಕೆ ಮನಸ್ಸು ಚೀಟಿಂಗ್. ಯಾಕೆ ಚೀಟಿಂಗ್? ಯಾಕಂದರೆ ಅದು ನಮ್ಮನ್ನು ಮತ್ತೆ ಜನ್ಮ ಮೃತ್ಯು ಜರಾವ್ಯಾಧಿ ಚಕ್ರದಲ್ಲಿ ಮುಂದೆ ಹೋಗುವ ಹಾಗೆ ಮಾಡ್ತದೆ. ಆದರೆ ಮನಸ್ಸನ್ನು ನಿಗ್ರಹ ಮಾಡಬೇಕು. ಸೊ ವಾಚೋ ವೇಗಂ ಮನಸಾ ಕ್ರೋಧ ವೇಗಂ ಜೀವ ವೇಗಂ ಉದರೋಪಸ್ಥ ವೇಗಂ. ಎಲ್ಲ ವೇಗಗಳನ್ನು ನಿಯಂತ್ರಣ ಮಾಡಿ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಮನಸ್ಸನ್ನು ಆವಾಗ ಏನಾಗ್ತದೆ? ಜನ್ಮ ಮೃತ್ಯು ಜರಾವ್ಯಾಧಿಯ ಚಕ್ರದಿಂದ ಹೊರಗೆ ಬರ್ಬೋದು. ಸೊ ಪೂತನ ನಮಗೆ ಅದನ್ನೇ ಹೇಳಿಕೊಡ್ತಾಳೆ. ಏನು? ಕಂಟ್ರೋಲ್ ಯುವರ್ ಮೈಂಡ್ ಆ್ಯಂಡ್ ಸೆನ್ಸಸ್. ಇಂದ್ರಿಯಗಳನ್ನು ಮತ್ತು ಮನಸ್ಸನ್ನು ನಿಗ್ರಹದಲ್ಲಿ ಇಟ್ಕೋ. ಹಾಗಾದರೆ ಈ ನಿಗ್ರಹದಲ್ಲಿ ಹೇಗೆ ಇಟ್ಕೊಳ್ಳೋದು? ಒಂದೇ ಒಂದು ದಾರಿ. ಏನು? ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಗ್ರಹದಲ್ಲಿ ಇಟ್ಕೊಳ್ಬೇಕಾದ್ರೆ ಒಂದೇ ಒಂದು ದಾರಿ. ಏನು? ಭಗವಂತನ ಸೇವೆಯಲ್ಲಿ ತೊಡಗಬೇಕು.
ಎಲ್ಲ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು. ಅದು ಮನಸ್ಸಿರಲಿ, ಕೈ ಇರಲಿ, ಕಾಲಿರಲಿ. ಅಂಬರೀಷ ಮಹಾರಾಜ ಏನು ಮಾಡಿದ? ಎಲ್ಲ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸಿದ. ಸೊ ಪೂತನಿಯ ಪಾಸ್ಟ್ ಟೈಮ್ಗಳಿಂದ ನಾವು ಇಂತಹ ಅಮೂಲ್ಯವಾದ ಈ ಕತೆಗಳನ್ನು, ಇದು ಏನು ಲೆಸನ್ಸ್ ಅಂದರೆ ಏನು, ಪಾಠಗಳನ್ನು ಕಲಿಬೋದು. ಮತ್ತು ಇದನ್ನು ನಮ್ಮ ಜೀವನದಲ್ಲಿ ಸಹ ಅಳವಡಿಸ್ಕೊಳ್ಬೇಕು. ವೆರಿ ಇಂಪಾರ್ಟೆಂಟ್. ಏನು, ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಾವು ಸಹ ಮುಂದುವರಿಬೋದು, ಹೃದಯ ಶುದ್ಧವಾಗ್ತಾ ಬರ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ಸಮಯ ತುಂಬ ಕಡಿಮೆ ಇದೆ. ಎರಡನೇದೇನು, ಶಕಟಾಸುರ. ಶಕಟಾಸುರನ ಕತೆ ಇದು. ಶಕಟಾಸುರ ಯಾವ ರೀತಿ ಅಸುರ ಆಗಿದ್ದ? ಅವನು ನಿಜವಾಗಿ ಕಾರ್ಟ್ ಏನದು, ಬಂಡಿಯ ಅಸುರನ ಅವನು. ನಿಜವಾಗಿ ಶಕಟಾಸುರ ಬಂಡಿಯ ಅಸುರ ಆಗಿದ್ದ ಅವನು. ಅವನ ದೇಹ ಯಾವ ರೀತಿ ಇತ್ತು ಯಾರಿಗೆ ಗೊತ್ತಾ? ಶಕಟಾಸುರನ ದೇಹ ಯಾವ ರೂಪದಲ್ಲಿತ್ತು? ಹಾಂ, ಗಾಳಿ ರೂಪ. ಕರೆಕ್ಟ್. ಅವನ ಹೆಸರು ಉತ್ಕಚ. ಅವನು ಶಕಟಾಸುರ ಅಲ್ಲ, ಅವನ ನಿಜವಾದ ಹೆಸರೇನು? ಉತ್ಕಚ. ಅವನ ರೂಪ ಏನಿತ್ತು? ಗಾಳಿಯ ರೂಪ. ಆದರೆ ಗಾಳಿಯ ರೂಪ ಅವನಿಗೆ ಶಾಪದಿಂದ ಗಾಳಿಯ ರೂಪ ಸಿಕ್ಕಿತ್ತು. ಆದರೆ ಅವನು ಒಂದು ಸಿದ್ಧಿ ಏನಿತ್ತು? ಯಾವುದೇ ಒಂದು ವಸ್ತುವಿನ ಒಳಗೆ ಅವನು ಸೇರಿಬಿಟ್ರೆ ಅದು ಆ ರೂಪಧಾರಣೆಯನ್ನು ಮಾಡ್ತಾನೆ. ಇದು ಉದಾಹರಣೆಗೆ ಆ ಗಾಳಿ ರೂಪದಲ್ಲಿ ಬಂದು ಇದರೊಳಗೆ ಸೇರಿಬಿಟ್ರೆ ಈ ರೂಪ ಆಯಿತು. ಆದರೆ ಆ ದಿನ ಏನಾಗಿತ್ತು? ಉತ್ಥಾನ ಸೆರೆಮನಿ ಗೊತ್ತಲ್ವಾ? ಮಗು ಹೀಗೆ ರೊಟೇಟ್ ಆದಾಗ ಸೆರೆಮನಿಯನ್ನು ಮಾಡ್ತಾರೆ. ಸೊ ಆ್ಯಕ್ಚುಲಿ ನಂದೋತ್ಸವವನ್ನು ನಂದ ಮಹಾರಾಜ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದ. ಸೊ ಉತ್ಥಾನ ಸೆರೆಮನಿ ಯಾರ ರೆಸ್ಪಾನ್ಸಿಬಿಲಿಟಿ ಇತ್ತು? ಯಶೋಧ ಮಾತೆ. ಯಾಕಂದರೆ ಕೆಲವು ಹಬ್ಬಗಳನ್ನು ಈ ಮೇಲ್ ಅಂದರೆ ಪುರುಷರು ಮಾಡ್ತಾರೆ, ಕೆಲವು ಈ ಹಬ್ಬಗಳನ್ನು ಅದೆಲ್ಲ ಸ್ತ್ರೀಯರು ಮಾಡ್ತಾರೆ. ಉದಾಹರಣೆಗೆ ಈ ಚೂಡಿ ಪೂಜೆ, ಈಗ ಶ್ರಾವಣದಲ್ಲೆಲ್ಲ ಕೆಲವರು ಮೇನ್ಲಿ ಸ್ತ್ರೀಯರು ಮಾಡುವಂಥದ್ದು. ಸೊ ಅದೇ ರೀತಿ ಇವನು ಯಶೋಧ ಮಾತೆ ಆ ಉತ್ಥಾನ ಸೆರೆಮನಿಯನ್ನು ಮಾಡಲಿಕ್ಕೆ ಆ ಎಲ್ಲ ಬ್ರಾಹ್ಮಣರು ಎಲ್ಲರೂ ಬಂದಿದ್ದರು. ಆದರೆ ಅದೇ ಸಮಯದಲ್ಲಿ ಕೃಷ್ಣನಿಗೆ ಏನಾಗ್ತದೆ? ಕೃಷ್ಣನಿಗೆ ನಿದ್ದೆ ಬಂದುಬಿಡ್ತದೆ. ಆವಾಗ ಅಫ್ಕೋರ್ಸ್ ಮಗು ಮೂರು ತಿಂಗಳ ಮಗು ಮಾತ್ರ. ಆವಾಗ ಯಶೋಧ ಮಾತೆ ಏನು ಮಾಡ್ತಾಳೆ? ಯಶೋಧ ಮಾತೆ ಅಲ್ಲಿ ಒಂದು ಬಂಡಿ ಇರ್ತದೆ. ಸೊ ಯಾಕಂದರೆ ಮನೆಯ ಒಳಗೆ ಎಲ್ಲ ಗೆಸ್ಟ್ಸ್ಗಳು ಇದ್ದಾರೆ, ಅತಿಥಿಗಳು ಇದ್ದಾರೆ. ಸೊ ಅಲ್ಲಿ ಹೊರಗಡೆ ಬಂಡಿಯ ಕೆಳಗಡೆ ಕೃಷ್ಣನನ್ನು ನಿದ್ದೆ ಮಾಡಿಸಿ ಮತ್ತೆ ಬರ್ತಾಳೆ, ಒಳಗಡೆ ಬರ್ತಾಳೆ. ಕೃಷ್ಣನಿಗೆ ನಿದ್ದೆ ಬಂದಿದೆ, ಶಿ ಈಸ್ ಸ್ಲೀಪಿಂಗ್. ಆದರೆ ಅದೇ ಸಮಯದಲ್ಲಿ ಉತ್ಕಚ ಅವನು ಏನು ಮಾಡ್ತಾನೆ? ಬಂಡಿಯನ್ನು ಪ್ರವೇಶಿಸಿದ್ದಾನೆ. ಸೊ ಈಗ ಅವನಿಗೆ ಬಂಡಿಯ ರೂಪ ಇದೆ. ಆದರೆ ಕೃಷ್ಣ ಸರ್ವಾಂತರ್ಯಾಮಿ, ಅವನಿಗೆಲ್ಲ ಗೊತ್ತು. ಸೊ ತತ್ಕ್ಷಣವೇ ಎಚ್ಚರ ಆಗ್ತದೆ, ಯಶೋಧ ಮಾತೆಯನ್ನು ಕರೀತಾನೆ. ಆದರೆ ಯಶೋಧ ಮಾತೆ ಎಲ್ಲ ಅತಿಥಿ ಸತ್ಕಾರ ಮತ್ತು ಇಲ್ಲಿ ಬ್ರಾಹ್ಮಣರ ಮಂತ್ರಪಠಣ ಎಲ್ಲ ಆಗ್ತಾಯಿದೆ. ಕೃಷ್ಣ ಕರೆದಿದ್ದು ಯಶೋಧ ಮಾತೆಗೆ ಕೇಳಿಸುವುದಿಲ್ಲ. ಆವಾಗ ಚಿಕ್ಕ ಮಕ್ಕಳು ಏನು ಮಾಡ್ತಾರೆ? ಜನರಲಿ ಅವರು ನೀವು ನೋಡಿರ್ಬೋದು, ಕೈಗಳನ್ನು ಈ ಥರ ಮತ್ತು ಕಾಲುಗಳನ್ನು ಸಹ ಅವರು ಈ ರೀತಿ ಚಲನವಲನಗಳನ್ನು ಮಾಡ್ತಾ ಇರ್ತಾರೆ. ಸೊ ಕೃಷ್ಣನು ಏನು ಮಾಡ್ತಾನೆ? ಕಾಲುಗಳಿಂದ ಆ ಬಂಡಿಯನ್ನು ಒಂದು ಸಲ ಒದ್ದು ಬಿಡ್ತಾನೆ. ದಟ್ ಈಸ್ ದ ಓನ್ಲಿ ಥಿಂಗ್. ಸೊ ಕೃಷ್ಣ ಎಂಜಾಯ್ಸ್ ದೀಸ್ ಥಿಂಗ್ಸ್. ಕೃಷ್ಣನಿಗೆ ಇದೆಲ್ಲ ಸಂತೋಷವನ್ನು ಇಡ್ತದೆ. ಬಿಕಾಸ್ ಈಸ್ ಅ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್, ದೇವೋತ್ತಮ ಪರಮ ಪುರುಷ. ಈ ರೀತಿಯ ಲೀಲೆಗಳನ್ನು ತುಂಬ ಎಂಜಾಯ್ ಮಾಡ್ತಾನೆ ಕೃಷ್ಣ. ಸೊ ಕಾಲಿನಿಂದ ಸ್ವಲ್ಪವೇ ಒದ್ದಿದ್ದು ಆ ಬಂಡಿ ಏನಾಯಿತು? ಎಲ್ಲ ಸಂಪೂರ್ಣವಾಗಿ ಡಿಸ್ಮ್ಯಾಂಟಲ್ ಆಗಿ ಬಿತ್ತು. ಆದರೆ ಶಕಟಾಸುರ ಅವನು ದೇಹವನ್ನು ಬಿಡ್ತಾನೆ. ಆವಾಗ ಎಲ್ಲ ಯಶೋಧ ಮಾತೆ ಎಲ್ಲರೂ ಹೊರಗೆ ಓಡಿ ಬರ್ತಾರೆ. ಅಲ್ಲಿ ಸಣ್ಣ ಕೃಷ್ಣನ ಎಲ್ಲ ಮಿತ್ರರು, ಕೆಲವು ಸಣ್ಣವರು ಹುಡುಗರು ಇರ್ತಾರೆ. ಯಶೋಧ ಮಾತೆ ಅವ್ರ ಹತ್ರ ಕೇಳ್ತಾಳೆ, ಏನಾಯಿತು? ಆವಾಗ ಇವರು ಮಕ್ಕಳು ಯಾವಾಗಲೂ ಸುಳ್ಳು ಹೇಳುವುದಿಲ್ಲ. ಅವ್ರೇನು ಹೇಳ್ತಾರೆ? ಕೃಷ್ಣ ಆ ಬಂಡಿಯನ್ನು ಕಾಲಿನಿಂದ ಒದ್ದ, ಇದು ಹೀಗಾಯಿತು ಅಂತ. ಆದರೆ ಯಶೋಧ ಮಾತೆಗೆ ಅದನ್ನು ನಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ. 3 ತಿಂಗಳ ಮಗು ಹೇಗೆ ಆ ಬಂಡಿಯನ್ನು ಮುರಿಲಿಕ್ಕೆ ಸಾಧ್ಯ ಇದೆ? ಇಟ್ಸ್ ಆಲ್ಮೋಸ್ಟ್ ಇಂಪಾಸಿಬಲ್ ಅಂತ ಆ ರೀತಿಯಲ್ಲಿ. ಆದರೆ ಕೃಷ್ಣ
ಅವನು ತನ್ನ ಯೋಗಮಾಯ ಪೊಟೆನ್ಸಿಯಿಂದ ಈ ಲೀಲಾಶಕ್ತಿಯಿಂದ ಈ ಎಲ್ಲ ಲೀಲೆಗಳನ್ನು ಕೃಷ್ಣ ಮಾಡ್ತಾ ಇರ್ತಾನೆ. ಸೊ ಈ ಲೀಲೆಗಳಲ್ಲಿ ಸಹ ನಾವು ತುಂಬ ವಿಷಯಗಳನ್ನು ನಾವು ಕಲಿಬೋದು. ಏನು ಅಂದರೆ ಒನ್ ಆಫ್ ದ ಮೇನ್ ತುಂಬ ಪ್ರಮುಖವಾದದ್ದು ಏನು ಅಂದರೆ, ನಮಗೆ ಜನ್ಮಾಂತರಗಳಿಂದ ನಾವು ಹೆವಿ ಲೋಡ್ ಆಫ್ ಏನು ನಮ್ಮ ಬೇರೆ ಬೇರೆ ರೀತಿಯ ಬ್ಯಾಡ್ ಹ್ಯಾಬಿಟ್ಸ್ಗಳು, ಕೆಟ್ಟ ಹವ್ಯಾಸಗಳು, ಅದನ್ನು ನಾವು ತಂದಿರ್ತೇವೆ, ಜೊತೆ ಹೃದಯದಲ್ಲಿ ಇರ್ತದೆ. ಆದರೆ ಆ ಕೆಟ್ಟ ಹವ್ಯಾಸಗಳನ್ನು ಪದೇ ಪದೇ ಒಬ್ಬನು ಮಾಡ್ತಾ ಇರ್ತಾನೆ. ಅಂದರೆ ಹಿಂದಿನ ಸಂಸ್ಕಾರಗಳಿಂದ ಅದು ಬಂದಿರ್ತದೆ. ಆದರೆ ಆ ಸಂಸ್ಕಾರಗಳು ಹೇಗಿರ್ತದೆ ಅಂದರೆ, ಆ ಹವ್ಯಾಸಗಳಿಂದ ಒಬ್ಬನಿಗೆ ಹೊರಗೆ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದು ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿಯ ಹವ್ಯಾಸಗಳು ಸಹ ಇರ್ಬೋದು. ಆದರೆ ಶಕಟಾಸುರ ಈ ಅನರ್ಥವನ್ನು ಅವನು ಪ್ರತಿನಿಧಿಸ್ತಾನೆ. ಏನು, ಬೇರೆ ಬೇರೆ ಎಷ್ಟೊಂದು ಜನ್ಮಗಳಿಂದ ಬಂದಂತಹ ಹೆವಿ ಲೋಡ್ ಆಫ್ ಬ್ಯಾಡ್ ಹ್ಯಾಬಿಟ್ಸ್. ಅಂದರೆ ಯಾಕೆ ಹೆವಿ ಲೋಡ್? ಕಾರ್ಟ್ ಅಂದರೆ ಏನು? ಕಾರ್ಟ್ ಜನರಲಿ ಬಂಡಿಗಳಲ್ಲಿ ದೊಡ್ಡ ದೊಡ್ಡ ಲೋಡ್ಗಳನ್ನು ಹಾಕ್ತಾರೆ. ಸೊ ಅದೇ ರೀತಿ ನಮ್ಮ ಹೃದಯದಲ್ಲಿ ಸಹ ತುಂಬ ಅನರ್ಥಗಳು ಅಥವಾ ಈ ಕೆಟ್ಟ ಹವ್ಯಾಸಗಳ ಒಂದು ದೊಡ್ಡ ಲೋಡೇ ಇದೆ. ಶ್ರೀ ರಾಧಾ ಮಾಧವ್ ಭಗವಾನ್ ಕಿ ಜಯ, ಶ್ರೀಲ ಪ್ರಭುಪಾದ್ ಕಿ ಜಯ. ಸೊ ಶಕಟಾಸುರ ಈ ಅನರ್ಥವನ್ನು ರೆಪ್ರೆಸೆಂಟ್ ಮಾಡ್ತಾನೆ. ಅದು ಅಷ್ಟೇ ಅಲ್ಲದೆ ಶಕಟಾಸುರ ಇನ್ನೂ ಕೆಲವು ವಿಷಯಗಳನ್ನು ಪ್ರತಿನಿಧಿಸ್ತಾನೆ. ಯಾವುದು? ಒಂದು ಜಡತ್ವ ಅಂದ್ರೇನು? ತುಂಬ ಲೇಜಿನೆಸ್, ಲೆಥಾರ್ಜಿ ಅಂತ ಹೇಳ್ತಾರೆ, ಲೆಥಾರ್ಜಿ. ಡಲ್ನೆಸ್ ಅಂದರೆ ಏನು? ಡಲ್ನೆಸ್ ಅಂದರೆ ಈಗ ಮಂದತ್ವ, ಒಂದು ತುಂಬ ಮಂದವಾಗಿರುವುದು, ಏನೂ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಕೆಲವೊಮ್ಮೆ. ಸುಮ್ಮನೆ ಬಿತ್ಕೊಂಡಿರೋಣ ಅಂತ ಕೆಲವೊಮ್ಮೆ ಸೋಮಾರಿಗಳು ಈ ರೀತಿ ಸೋಮಾರಿತನ, ಇದನ್ನು ಸಹ ಶಕಟಾಸುರ ರೆಪ್ರೆಸೆಂಟ್ ಮಾಡ್ತಾನೆ. ಸೊ ಇಲ್ಲಿ ಇನ್ನೂ ತುಂಬ ವಿಷಯಗಳನ್ನು ನೋಡ್ಬೋದು. ಕೃಷ್ಣನ ಬಾಲಲೀಲೆಗಳಿಂದ ನಾವು, ಕೃಷ್ಣನ ಬಾಲಲೀಲೆ ತುಂಬ ಸ್ಪೆಷಲ್, ವಿಶೇಷವಾಗಿದೆ. ಯಾತಕ್ಕಾಗಿ ಅಂದರೆ ಕೃಷ್ಣನ ಬೇರೆ ಬೇರೆ ಲೀಲೆಗಳನ್ನು ನಾವು ನೋಡಿದಾಗ ಅದನ್ನು ನಾವು ತುಂಬ ಕನೆಕ್ಟ್ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಉದಾಹರಣೆಗೆ ವರಾಹ ರೂಪನ ಸೈಜ್ ಎಷ್ಟಿತ್ತು? ನಮಗೆ ಅದು ಊಹೆ ಮಾಡಲಿಕ್ಕಾಗ್ತದ? ವರಾಹ ರೂಪ ಅಂತ ಹೇಳಿದಾಗ ವರಾಹದೇವನ ಸೈಜ್ ಎಷ್ಟು ಅಂದಾಗ ನಮಗೊಂದು ನಮ್ಮ ಸ್ತರದಲ್ಲಿ ಊಹೆ ಮಾಡಲಿಕ್ಕಾಗ್ತದ? ಒಂದು ಅಂದಾಜು ಏನೋ ಹೀಗೆ ಏನೋ ಭೂಮಿಯ ಅವನ ಟಸ್ಕ್ ಮೇಲೆ ಕೂತಿತ್ತು, ಒಂದು ಭೂಮಿ ಪ್ರಪ್ರಥಮವಾಗಿ ಭೂಮಿಯ ಸೈಜೇ ನಮಗೆ ಗೊತ್ತಾಗೋದಿಲ್ಲ. ಅದರ ನಂತರ ಆ ಟಸ್ಕ್ ಎಷ್ಟು ದೊಡ್ಡದಿರ್ಬೋದು ಅದನ್ನು ಊಹೆ ಮಾಡಬೇಕು. ಮತ್ತು ಆ ಟಸ್ಕ್ಗೆ ಸಮವಾಗಿ ವರಾಹದೇವನ ಸೈಜನ್ನು ನಾವು ಊಹೆ ಮಾಡಬೇಕು. ಸೊ ವರಾಹದೇವನ ಅಷ್ಟು ಸೈಜನ್ನು ನಾವು ಅಷ್ಟು ನಮ್ಮ ಮನುಷ್ಯನ ಸ್ತರದಲ್ಲಿ ಅದನ್ನು ರಿಲೇಟ್ ಮಾಡಲಿಕ್ಕಾಗೋದಿಲ್ಲ. ಅದೇ ರೀತಿ ಮಂದಾರ ಪರ್ವತ ಏನು, ಕೂರ್ಮನ ಬೆನ್ನ ಮೇಲೆ ಎಷ್ಟು ದೊಡ್ಡ ಇರ್ಬೋದು ಕೂರ್ಮನ ಸೈಜು, ಅದು ಸಹ ನಮಗೆ. ಅಥವಾ ನರಸಿಂಹ ಅಂದಾಗ ಓಕೆ, ಟು ಸಮ್ ಎಕ್ಸ್ಟೆಂಟ್ ಏನೋ ಸಿಂಹನನ್ನು ನೋಡಿದ್ದೇವೆ, ಮನುಷ್ಯನನ್ನು ನೋಡಿದ್ದೇವೆ, ಏನೋ ಒಂದು ಇಮ್ಯಾಜಿನೇಷನ್. ಆದರೆ ಕೃಷ್ಣನ ಬಾಲಲೀಲೆಗಳು ಯಾಕೆ ವಿಶೇಷವಾಗಿದೆ? ಯಾಕಂದರೆ ನಾವು ಮಕ್ಕಳನ್ನು ನೋಡಿದ್ದೇವೆ, ವಿ ಹ್ಯಾವ್ ಸೀನ್. ಸೊ ಆವಾಗ ರಿಲೇಟ್ ಮಾಡಲಿಕ್ಕೆ ತುಂಬ ಸುಲಭವಾಗ್ತದೆ. ಅದಕ್ಕಾಗಿ ಕೃಷ್ಣನ ಬಾಲಲೀಲೆಗಳು 7 ವಿಧದಲ್ಲಿ ತುಂಬ ಸ್ಪೆಷಲ್ ಆಗಿ ಇದೆ. ಅದರಲ್ಲಿ ಒಂದೆರಡು ಹೇಳುವುದಿದ್ರೆ ಏನು, ನಮಗೆ ಬೇರೆ ಲೀಲೆಗಳನ್ನು ಕೇಳುವುದಕ್ಕಿಂತ ಕೃಷ್ಣನ ಬಾಲಲೀಲೆಗಳು ಅಥವಾ ಕೃಷ್ಣನ ಲೀಲೆಗಳು ಸ್ಪೆಸಿಫಿಕ್ ಆಗಿ ಹೇಳಬೇಕಾದ್ರೆ ನಮಗೆ ಇರುವಂತಹ ಕೃಷ್ಣ ಕಥೆ ಕೇಳಲಿಕ್ಕೆ ಒಂಥರ ಏನೋ ಡಿಸ್ಟೇಸ್ಟ್ ಅಂತ ಹೇಳ್ತಾರೆ. ಡಿಸ್ಟೇಸ್ಟ್ ಅಂದರೆ ರುಚಿ ಇರುವುದಿಲ್ಲ. ಅದೇ ಈಗ ಏನು ಭಾಗವತಂ ಕ್ಲಾಸಲ್ಲಿ ಕೂತಾಗ ಅದೇ ಆಗ್ತದೆ, ಏನು ಕ್ಲಾಸ್ ಯಾವಾಗ ಮುಗೀತದೆ? ಯಾಕೆ ಆಗ್ತದೆ ಅದು? ಕ್ಲಾಸ್ ಯಾವಾಗ ಮುಗೀತದೆ? ಯಾಕಂದರೆ ಅನರ್ಥಗಳು ಇರಬೇಕಾದ್ರೆ ಕೃಷ್ಣ ಕತೆ ಸ್ವೀಟ್ ಅನಿಸೋದಿಲ್ಲ. ಆದರೆ ಕೃಷ್ಣನ ಬಾಲಲೀಲೆಗಳನ್ನು ಕೇಳಬೇಕಾದ್ರೆ ಅದು ಸ್ವೀಟ್. ಆವಾಗ ಏನು ರುಚಿ ಇಲ್ಲದೆ ಇರುವುದು ಅದೆಲ್ಲ ದೂರ ಹೋಗಿ ರುಚಿ ಬರ್ತದೆ. ಏನು ಕೃಷ್ಣನ ಭಟ್ರು ಏನು ಬೆಣ್ಣೆ ಕದಿಯುವ ಲೀಲೆಯನ್ನು ಕೇಳೋಣ, ಪೂತನಿ ಸಂಹಾರ ಲೀಲೆಯನ್ನು ಕೇಳೋಣ. ಸೊ ಈ ರೀತಿ ಲೀಲೆಗಳನ್ನು ಕೇಳೋಣ ಅನ್ನಿಸ್ತದೆ. ಸೊ ಆದಷ್ಟು
ಸೊ ಒಂದು ಯಾತಕ್ಕಾಗಿ ಅಂದರೆ ಅದು ನಮಗೆ ರಿಲೇಟ್ ಮಾಡಲಿಕ್ಕತ್ತು. ಯಾಕಂದರೆ ನಾವು ಮಕ್ಕಳನ್ನು ಸಹ ನೋಡಿದ್ದೇವೆ. ಈಗ 3 ದಿನದ ಮಗುವನ್ನು ನೋಡಿದ್ದೇವೆ, ಅಥವಾ 3 ತಿಂಗಳ ಮಕ್ಕಳನ್ನು ನೋಡಿದಾಗ ಶಕಟಾಸುರನಿಗೆ ಹೇಗೆ ಇದು ಮಾಡಿರಬಹುದು, ಸ್ವಲ್ಪ ನಮಗೆ ಆ ರಿಲೇಟ್ ಮಾಡಲಿಕ್ಕಾಗೋದರಿಂದ ಏನಾಗ್ತದೆ, ಪ್ಲೀಸಿಂಗ್ ಟು ಹಿಯರ್ ಅಂದರೆ ಕೇಳಲಿಕ್ಕೆ ಸಹ ನಮಗೆ ಖುಷಿ ಆಗ್ತದೆ, ಮತ್ತು ರಿಲೇಟ್ ಮಾಡಲಿಕ್ಕೆ ಆಗ್ತದೆ, ಮತ್ತೆ ಕೇಳೋಣ ಅಂತ ಅನ್ನಿಸ್ತದೆ. ಸೊ ಈ ರೀತಿ ಕೃಷ್ಣನ ಬಾಲ ಲೀಲೆಗಳು. ಸೊ 3ನೇದು ಸಮಯ ಒಂದು 5-10 ಮಿನಿಟ್ಸ್ ಇದೆ. ಸೊ ಅದಕ್ಕೆ ತೃಣಾವರ್ತ. ಸೊ ಇನ್ನೊಂದು ಸನ್ನಿವೇಶದಲ್ಲಿ ಯಶೋದೆ ಕೃಷ್ಣನನ್ನು ಹಿಡಿದಿರ್ತಾಳೆ. ಆವಾಗ ಕೃಷ್ಣನಿಗೆ ಗೊತ್ತಿರ್ತದೆ ತೃಣಾವರ್ತ ಬರ್ತಾನೆ ಅಂತ. ಆದರೆ ಯಶೋಧ ಮಾತೆ ಆ ಸಮಯದಲ್ಲಿ ಅಲ್ಲಿದ್ದಾಗ ಆವಾಗ ಏನಾಗ್ತದೆ, ಮತ್ತೆ ಯಶೋಧ ಮಾತೆಗೆ ಡಿಸ್ಟರ್ಬೆನ್ಸ್ ಯಾಕೆ? ಅದಕ್ಕೆ ಕೃಷ್ಣ ಏನು ಮಾಡ್ತಾನೆ, ತನ್ನನ್ನು ತಾನು ತುಂಬ ಭಾರವನ್ನಾಗಿ ಮಾಡ್ತಾನೆ. ಈಸ್ ಬಿಕಮ್ಸ್ ವೆರಿ ಹೆವಿ. ಸೊ ಅಷ್ಟಸಿದ್ಧಿಗಳಲ್ಲಿ ಒಂದು ಏನು, ಟು ಬಿಕಮ್ ಹೆವಿಯರ್ ದ್ಯಾನ್ ದ ಹೆವಿಯೆಸ್ಟ್. ಆಮೇಲೆ ಟು ಬಿಕಮ್ ದ ಲೈಟರ್ ದ್ಯಾನ್ ದ ಲೈಟೆಸ್ಟ್. ಸೊ ತುಂಬ ಹಗುರವಾಗುವುದು ಅಥವಾ ತುಂಬ ಭಾರವಾಗುವುದು. ಸೊ ಆ ಸಮಯದಲ್ಲಿ ತುಂಬ ಭಾರವಾಗಿ ಬಿಡ್ತಾನೆ. ಆವಾಗ ಯಶೋಧ ಮಾತೆಗೆ ಹಿಡಿಲಿಕ್ಕಾಗೋದಿಲ್ಲ, ಕೃಷ್ಣನನ್ನು ಸೈಡಲ್ಲಿ ಇಟ್ಟು ತನ್ನ ಕೆಲಸಕ್ಕೆ ಹೋಗ್ತಾಳೆ. ಅದೇ ಸಮಯದಲ್ಲಿ ಯಾರು ಬರ್ತಾನೆ, ತೃಣಾವರ್ತ. ಆದರೆ ತೃಣಾವರ್ತನಿಗೆ ಅವನಿಗೆ ದೇಹ ಇದೆ. ಯಾವ ರೀತಿಯ ದೇಹ? ಸುಂಟರಗಾಳಿ. ಸೊ ಸುಂಟರಗಾಳಿ, ವರ್ಲ್ ವಿಂಡ್ ಅಂದರೆ ಸುಂಟರಗಾಳಿ ಅಲ್ವಾ, ಸುಂಟರಗಾಳಿ. ಸೊ ಸುಂಟರಗಾಳಿಯ ರೂಪ. ಸೊ ಸುಂಟರಗಾಳಿಯ ರೂಪದಲ್ಲಿ ಅವನು ವೃಂದಾವನಕ್ಕೆ ಪ್ರವೇಶ ಮಾಡಿದಾಗ ವ್ರಜವಾಸಿಗಳಿಗೆ ಆ ಧೂಳು ಎಷ್ಟು ಎಬ್ಬಿಸಿರ್ತಾನೆ ಅಂದರೆ ಅವರಿಗೆ ಏನೂ ಕಾಣಿಸ್ತಾ ಇರುವುದಿಲ್ಲ. ಒಂದನೇದಾಗಿ ಆ ಮಣ್ಣಿನ ಪ್ರಭಾವದಿಂದ ಏನು ಕಾಣಿಸ್ತಾ ಇರುವುದಿಲ್ಲ. ಮತ್ತು ಇನ್ನೊಂದು ಅಂದರೆ ಎಷ್ಟು ಒಂದು ಶಬ್ದವನ್ನು ಮಾಡ್ತಾ ಇರ್ತಾನಂದರೆ ಅವರಿಗೆ ಏನೂ ಕೇಳಿಸ್ತಾ ಇರುವುದಿಲ್ಲ. ಅದಕ್ಕಾಗಿ ಆಚಾರ್ಯರು ತುಂಬ ಸುಂದರವಾಗಿ ಹೇಳ್ತಾರೆ, ಏನು ಈ ಲೀಲೆಗಳಲ್ಲಿ ಯಾರಿಗೆ ನಾವು ರಜೋಗುಣ ಮತ್ತು ರಜೋಗುಣ ಮತ್ತು ತಮೋಗುಣಗಳಿಂದ ನಾವು ಪ್ರಭಾವಿತರಾಗಿದ್ದರೆ ನಮಗೆ ಕೃಷ್ಣನ ಬಗ್ಗೆ ಕೃಷ್ಣ ಕಾಣಿಸೋದಿಲ್ಲ. ದುರ್ಯೋಧನ ಕೃಷ್ಣನನ್ನು ಎದುರಿಗೆ ನೋಡ್ತಾ ಇದ್ದ, ಹೇಗೆ ನಾವು ಹೇಗೆ ನೋಡ್ತಾ ಇದ್ದೇವೆ ಹಾಗೆ ನೋಡ್ತಾ ಇದ್ದ. ಆದರೆ ಹಿ ಕುಡ್ ನಾಟ್ ರೆಕಗ್ನೈಸ್, ಕೃಷ್ಣನಿಗೆ ರೆಕಗ್ನೈಸ್ ಮಾಡಲಿಕ್ಕಾಗಲಿಲ್ಲ ಅವನು ದೇವೋತ್ತಮ ಪರಮ ಪುರುಷ ಅಂತ. ಯಾಕೆ? ರಜೋಗುಣ ಮತ್ತು ತಮೋಗುಣಗಳು. ಸೊ ಅದೇ ರೀತಿ ಎರಡನೇದೇನು, ಕೇಳಲಿಕ್ಕೆ ಇಂಟ್ರೆಸ್ಟ್ ಇರುವುದಿಲ್ಲ. ರಜೋಗುಣಗಳು ಮತ್ತು ತಮೋಗುಣಗಳು ಜಾಸ್ತಿ ಇದ್ದಾಗ ಕೃಷ್ಣ ಕತೆ ಕೇಳಲಿಕ್ಕೆ ಸ್ವಾರಸ್ಯ ಇರುವುದಿಲ್ಲ. ಆದರೆ ಯಾವಾಗ ಸತ್ವಗುಣ ಜಾಸ್ತಿ ಆಗ್ತದೆ, ಎಷ್ಟು ಕೇಳಿದರೂ ಸಹ ಫಟಿಗ್, ಆಯಾಸ ಆಗುವುದಿಲ್ಲ ಕೃಷ್ಣನ ಬಗ್ಗೆ. ಸೊ ಅದಕ್ಕಾಗಿ ಇಲ್ಲಿ ತೃಣಾವರ್ತ, ಈ ಆಚಾರ್ಯರು ಏನು ಹೇಳ್ತಾರೆ, ತೃಣಾವರ್ತ ಬರಬೇಕಾದ್ರೆ ವ್ರಜವಾಸಿಗಳಿಗೆ ಕಣ್ಣು ಸಹ ಕಾಣಿಸ್ತಾ ಇರಲಿಲ್ಲ, ಕಿವಿ ಸಹ ಕೇಳಿಸ್ತಾ ಇರಲಿಲ್ಲ. ಅಂದರೆ ಕೃಷ್ಣ ಕಾಣಿಸ್ತಾ ಇರಲಿಲ್ಲ, ಕೃಷ್ಣ ಎಲ್ಲಿದ್ದಾನೆ ಅಂತ. ಅದೇ ರೀತಿ ನಮ್ಮ ಹೃದಯದಲ್ಲಿ ಕೂಡ ರಜೋಗುಣಗಳು ತಮೋಗುಣಗಳು ಜಾಸ್ತಿ ಇದ್ದಾಗ ನಮಗೂ ಕೂಡ ಕೃಷ್ಣ ಕಾಣಿಸೋದಿಲ್ಲ, ಕೃಷ್ಣನ ಬಗ್ಗೆ ಕೇಳಲಿಕ್ಕೆ ಇಂಟ್ರೆಸ್ಟ್ ಇರುವುದಿಲ್ಲ. ಸೊ ಅದಕ್ಕೆ ಪ್ರಪ್ರಥಮವಾಗಿ ನಾವೇನು ಮಾಡಬೇಕು, ತದಾರಜಸ್ತಮೋ ಭಾವ ಕಾಮಲೋಭಾದಯಶ್ಚಯೇ ಚೇತೈತೈರನಾವಿದ್ದಂ ಸ್ಥಿತಂ ಸತ್ವೇ ಪ್ರಸೀದತಿ. ಪ್ರಪ್ರಥಮವಾಗಿ ಸತ್ವಗುಣಕ್ಕೆ ಬರಬೇಕು. ಸತ್ವಗುಣಕ್ಕೆ ಬರುವುದು ಹೇಗೆ? ಸತ್ವಗುಣಕ್ಕೆ ಬರುವುದು ಹೇಗೆ? ಒಂದು ಸಾತ್ವಿಕ ಆಹಾರ, ಎರಡನೇದು ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು. ಹೇಗೆ ಮಾಡೋದು? ಶೀಲ ಪ್ರಭುಪಾದರು ತುಂಬ ಸುಲಭವಾಗಿ ಕೊಟ್ಟಿದ್ದಾರೆ. ಏನು? ನಿಯಂತ್ರಕ ತತ್ವಗಳು, 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್. 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ಗಳನ್ನು ಯಾಕೆ ಕೊಟ್ಟಿದ್ದಾರೆ? ನೋ ಮೇಟೇಟಿಂಗ್, ಮಾಂಸಾಹಾರ ಭಕ್ಷಣೆ ಇಲ್ಲ, ಅಥವಾ ಜೂಜಾಟ ಇಲ್ಲ, ಮದ್ಯಪಾನ ಇಲ್ಲ, ಅನೈತಿಕ ಲೈಂಗಿಕತೆಗಳು ಇಲ್ಲ. ಇದು ತತ್ಕ್ಷಣವೇ ನಮ್ಮನ್ನು ಸತ್ವಗುಣಕ್ಕೆ ಏರಿಸ್ತದೆ. ಆ್ಯಸ್ ಸೂನ್ ಆ್ಯಸ್ ವಿ ಆರ್ ಫಾಲೋವಿಂಗ್, ನಾವು ಇದನ್ನು ಪಾಲನೆ ಮಾಡ್ತಾ ಇದ್ದ ಅಷ್ಟ ಕಾಲ ನಾವು ಸತ್ವಗುಣದಲ್ಲಿ ಇರ್ತೀವಿ. ಅದನ್ನು ಬ್ರೇಕ್ ಮಾಡಲಿಕ್ಕೆ ಹೋದರೆ ತಮೋಗುಣ ರಜೋಗುಣಕ್ಕೆ ಹೋಗ್ಬಿಡ್ತು. ಸೊ ಸತ್ವಗುಣದಲ್ಲಿ ಇರಬೇಕಾದ್ರೆ 4 ನಿಯಂತ್ರಕ ತತ್ವಗಳನ್ನು ಪಾಲನೆ ಮಾಡ್ತಾ ಇರುವುದು. ಸೊ ಸತ್ವಗುಣ. ಸತ್ವಗುಣಕ್ಕೆ ಬಂದಾಗ ಏನಾಗ್ತದೆ, ಕೃಷ್ಣನ ಬಗ್ಗೆ ಕೇಳಲಿಕ್ಕೆ, ಕೃಷ್ಣನ ಬಗ್ಗೆ ನೋಡಲಿಕ್ಕೆ, ನವಧಾ ಭಕ್ತಿಯನ್ನು ಮಾಡಲಿಕ್ಕೆ ತುಂಬ ಇಂಟ್ರೆಸ್ಟ್ ಬರ್ತದೆ. ಸೊ ಎಲ್ಲಿದ್ವಿ ನಾವು? ತೃಣಾವರ್ತ.
ಸೊ ತೃಣಾವರ್ತ ಈಗ ಕೃಷ್ಣನನ್ನು ಎತ್ತಿಕೊಂಡು ಮೇಲೆ ಮೇಲೆ ಹೋಗ್ತಾನೆ. ಇದಕ್ಕೆ ಆಚಾರ್ಯರು ಒಂದು ಕಾರಣವನ್ನು ಹೇಳಿದ್ದಾರೆ. ಏನು ಅಂದರೆ, ಕೃಷ್ಣನ ಎಷ್ಟು ಅತ್ಯಂತ ಸುಂದರನಾಗಿದ್ದಂದರೆ, ಸ್ವರ್ಗಲೋಕ ಗಂಧರ್ವ ಲೋಕಗಳಲ್ಲಿರುವಂತಹ ಈ ಅಪ್ಸರೆಯರು ಗಂಧರ್ವಿಗಳು ಅವರೆಲ್ಲ ಕೃಷ್ಣನನ್ನು ನೋಡುವ ಇಚ್ಛೆಯನ್ನು ಗಾಢವಾಗಿ ಪಟ್ಟಿದ್ರು. ಅವರಿಗೆ ದರ್ಶನವನ್ನು ನೀಡಬೇಕಲ್ಲ, ಒಂದನೆಯದು ಕಾರಣ ಅವರಿಗೆ ದರ್ಶನವನ್ನು ನೀಡಲಿಕ್ಕೆ. ಸೊ ಎರಡನೆಯ ಕಾರಣ ಏನು, ಕೃಷ್ಣ ವಾಂಟ್ಸ್ ಟು ಎಂಜಾಯ್ ರೈಡ್, ಏನು ಮೇಲೆ ಗಾಳಿಯಲ್ಲಿ ಮೇಲೆ ರೈಡ್. ಸೊ ಈ ಎಂಜಾಯ್ಸ್. ಸೊ ಎರಡು ಕಾರಣಗಳಿಂದ ತೃಣಾವರ್ತ ಕೃಷ್ಣನನ್ನು ಎತ್ತಿ ಎಷ್ಟು ಮೇಲೆ ಹೋಗ್ತಾನೆ, ಯಾರಿಗಾದರೂ ಗೊತ್ತಾ? ಎಷ್ಟು ಮೇಲೆ ಹೋಗ್ತಾನೆ ತೃಣಾವರ್ತ? ಮೇಲೆ 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 ಹೋಗ್ತಾನೆ. ಎಷ್ಟು ಮೇಲೆ ಹೋಗ್ಬೋದು? 8 ಲಕ್ಷ ಮೈಲುಗಳು. 8 ಲಕ್ಷ ಮೈಲುಗಳಂದರೆ ಎಷ್ಟಾಯಿತು? ಸೊ ಆಲ್ಮೋಸ್ಟ್ ಸ್ವರ್ಗಲೋಕ ಫುಲ್ ಮೇಲ್ಗಡೆ. ಸೊ ಅಷ್ಟು ಮೇಲ್ಗಡೆ ಅವನು ಕರೆದುಕೊಂಡು ಹೋಗ್ತಾನೆ. ಕೃಷ್ಣ ಏನೂ ಮಾಡೋದಿಲ್ಲ. ಕೃಷ್ಣ ಅತ್ಯಂತ ಹಗುರವಾಗಿ ಇರ್ತಾನೆ ತೃಣಾವರ್ತನಿಗೆ. ಆದರೆ ಮೇಲೆ ಹೋಗಿ ಯಾವಾಗ ಅಪ್ಸರೆಯರು ಮತ್ತು ಗಂಧರ್ವಿಗಳು ಎಲ್ಲ ಕೃಷ್ಣನ ದರ್ಶನವನ್ನು ತೆಗೆದುಕೊಂಡು ಅವನಿಗೆ ನಮಸ್ಕಾರಗಳನ್ನು ಹಾಕ್ತಾರೆ, ಮುಗೀತು. ಏನು, ಅವನ ಪರ್ಪಸ್ ಮುಗೀತು. ಆವಾಗ ಏನು ಮಾಡ್ತಾನೆ ಕೃಷ್ಣ? ಹೆವಿಯರ್ ದ್ಯಾನ್ ದ ಹೆವಿಯಸ್ಟ್, ತುಂಬ ಭಾರವಾಗಿ ಬಿಡ್ತಾನೆ. ಭಾರವಾಗಿ ಬಿಟ್ಟಾಗ ತೃಣಾವರ್ತನಿಗೆ ಅವನಿಗೆ ಹಿಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಆವಾಗ ಕೃಷ್ಣ ಏನು ಮಾಡ್ತಾನೆ? ಅವನನ್ನು ಅಪ್ಪಿ ಹಿಡಿದುಕೊಂಡು ಅವನ ಕುತ್ತಿಗೆಯನ್ನು ಹಿಡಿದು ತೃಣಾವರ್ತನನ್ನು ಕೊಲ್ತಾನೆ. ಸೊ ಸಮಯ ಕಮ್ಮಿ ಇರೋದ್ರಿಂದ ತೃಣಾವರ್ತ ಯಾವುದನ್ನು ರೆಪ್ರೆಸೆಂಟ್ ಮಾಡ್ತಾನೆ? ತೃಣಾವರ್ತ ಅವನು ದೇಹವನ್ನು ಬಿಟ್ಟ, ಅವನು ಮತ್ತೆ ಎಲ್ಲಿಂದ ತೆಗೆದುಕೊಂಡು ಹೋಗಿದ್ದ ಅಲ್ಲೇ ಬೀಳ್ತಾನೆ. ಯಾವುದೇ ಮನೆಗಳು ಏನೂ ಹಾನಿಯಾಗುವುದಿಲ್ಲ. ಸೊ ಈ ರೀತಿ ಕೃಷ್ಣನ ಎಲ್ಲ ಲೀಲೆಗಳು ಅಚಿಂತ್ಯ ಲೀಲೆಗಳು. ಕೃಷ್ಣ ಪೂತನಿಯನ್ನು ಬಾಯಿಯಿಂದ ಕೊಂದ, ಜಸ್ಟ್ ಮಗುವಿನ ಬಾಯಿ ಎಷ್ಟು ಇದಿರ್ತದೆ. ಶಕಟಾಸುರನನ್ನು ಕಾಲಿನಿಂದ ಕೊಂದ, ಮಗುವಿನ ಕಾಲು ಎಷ್ಟು ದೊಡ್ಡದಿರ್ತದೆ. ಆಮೇಲೆ ತೃಣಾವರ್ತನನ್ನು ಕೈಯಿಂದ ಕೊಂದ, ಕೈಯನ್ನು ಕುತ್ತಿಗೆ ಹಿಡಿದು, ಆ ಕೈ ಎಷ್ಟು ದೊಡ್ಡದಿರ್ತದೆ. ಸೊ ಆದ್ದರಿಂದ ಈ ಲೀಲೆಗಳು ಏನಿದೆ ಇವೆಲ್ಲ ಅಚಿಂತ್ಯ ಲೀಲೆಗಳು ಮತ್ತು ಅತ್ಯಂತ ಸುಂದರವಾದ ಲೀಲೆಗಳು. ತನ್ನ ಭಕ್ತರಿಗೆ ಅತೀವವಾದ ಆನಂದವನ್ನು ಕೃಷ್ಣ ನೀಡ್ತಾನೆ. ಇಲ್ಲಿ ತೃಣಾವರ್ತ ಯಾವುದನ್ನು ಪ್ರತಿನಿಧಿಸ್ತಾನೆ ಅಂದರೆ ಫಾಲ್ಸ್ ಪ್ರೈಡ್, ಮಿಥ್ಯ ಅಹಂಕಾರ. ಅದು ಯಾವ ರೀತಿಯ ಮಿಥ್ಯ ಅಹಂಕಾರ? ಮೆಟೀರಿಯಲ್ ಸ್ಕಾಲರ್ಶಿಪ್, ಅಂದರೆ ಭೌತಿಕ ಜ್ಞಾನದ ಬಗ್ಗೆ ಕೆಲವರಿಗೆ ಅತೀವವಾದಂತಹ ಮಿಥ್ಯ ಅಹಂಕಾರ ಇರ್ತದೆ. ಐ ಆಮ್ ಎ PhD ಹೋಲ್ಡರ್, ಅಥವಾ ಐ ಆಮ್ ಸೂಪರ್ PhD, ಡಬಲ್ PhD. ಸೊ ಈ ರೀತಿ. ಆದರೆ ಆ ತತ್ವಗಳ ಮೇಲೆ ಆಧ್ಯಾತ್ಮಿಕವಾದವನ್ನು ವಿವರಿಸ್ಲಿಕ್ಕೆ ಹೋಗ್ತಾರೆ. ಏನು, ನನಗೆ ಕೃಷ್ಣನ ಬಗ್ಗೆ ಗೊತ್ತು, ಆಧ್ಯಾತ್ಮಿಕತೆಯ ಬಗ್ಗೆ ಗೊತ್ತು. ಆದರೆ ಆಧ್ಯಾತ್ಮಿಕತೆ ಆ ರೀತಿ ಅರ್ಥ ಆಗೋದು. ಅದು ಗುರು ಪರಂಪರೆಯಲ್ಲಿ ಬಂದಂತಹ ಒಬ್ಬ ಆಥೋರೈಸ್ಡ್ ಒಬ್ಬ ಶಿಷ್ಯ ಪರಂಪರೆಯಲ್ಲಿ ಗುರುಗಳ ಕೃಪೆಯಿಂದ ಆಧ್ಯಾತ್ಮಿಕತೆಯನ್ನು ನಾವು ಅರ್ಥ ಮಾಡಿಕೊಳ್ಬೋದು. ಆದರೆ ಕೆಲವರು ಈ ಮಿಥ್ಯ ಅಹಂಕಾರವನ್ನು ಹೊಂದಿದ್ದು ಫಾಲ್ಸ್ ಸ್ಕಾಲರ್ಶಿಪ್ ಮೇಲೆ ಭಗವಂತನನ್ನು ವಿವರಿಸಲಿಕ್ಕೆ ಹೋಗ್ತಾರೆ. ಉದಾಹರಣೆಗೆ ದೇರ್ ಆರ್ ಸೋ ಮೆನಿ ಭಗವದ್ಗೀತಾ. ಶ್ರೀಲ ಪ್ರಭುಪಾದರು ಹೇಳ್ತಾಯಿದ್ರು, ಅವರು ಹೋಗುವ ಮೊದಲು ಪಾಶ್ಚಾತ್ಯ ದೇಶಗಳಲ್ಲಿ ಎಷ್ಟೊಂದು 100 ಕಾಪಿಗಳು ಇತ್ತು ಭಗವದ್ಗೀತೆಯ ಬಗ್ಗೆ. ಆದರೆ ಯಾರದ್ದು ಹೃದಯ ಪರಿವರ್ತನೆ ಆಗಲಿಲ್ಲ. ಯಾತಕ್ಕಾಗಿ ಅಂದರೆ ಅವರು ಫಾಲ್ಸ್ ಸ್ಕಾಲರ್ಶಿಪ್ ಮೇಲೆ ಆಧ್ಯಾತ್ಮಿಕವಾದವನ್ನು ವಿವರಿಸಿದರೆ ಅದು ಹೃದಯವನ್ನು ಬದಲಾವಣೆ ಮಾಡುವುದಿಲ್ಲ. ಆದರೆ ಗುರು ಪರಂಪರೆಯಲ್ಲಿ ಯಥಾರೂಪವಾಗಿ ಕೃಷ್ಣ ಅರ್ಜುನನಿಗೆ ಹೇಗೆ ಈ ಭಗವದ್ಗೀತೆ ಜ್ಞಾನವನ್ನು ಕೊಟ್ಟ, ಅದೇ ರೀತಿಯಲ್ಲಿ ನಾವು ಈ ಭಗವದ್ಗೀತೆಯನ್ನು ಅಥವಾ ಭಗವಂತನ ಜ್ಞಾನವನ್ನು ಅರ್ಥ ಮಾಡ್ಕೊಳ್ಲಿಕ್ಕೆ ಹೋದಾಗ ಆವಾಗ ಮಾತ್ರ ಹೃದಯ ಪರಿವರ್ತನೆ ಆಗ್ತದೆ. ಇಲ್ಲದಿದ್ದರೆ ಜನ್ಮಾಂತರಗಳಲ್ಲಿ ನಾವು ಭಗವದ್ಗೀತೆಯನ್ನು ಓದ್ತಾ ಇರಬಹುದು, ಭಾಗವತವನ್ನು ಓದ್ತಾ ಇರಬಹುದು, ನಾವು ನಮ್ಮ ಅನರ್ಥಗಳು ಕೂಡ ಹಾಗೇ ಹೃದಯದಲ್ಲಿ ಉಳಿದಿರ್ತದೆ. ಸೊ ಆದರೆ ಹೃದಯ ಪರಿವರ್ತನೆ ಆಗಬೇಕು, ಹೃದಯ ಶುದ್ಧವಾಗಬೇಕು ಆದರೆ ನಾವು ಗುರು ಪರಂಪರೆ ಶ್ರೀಲ ಪ್ರಭುಪಾದರಂಥ ಆಚಾರ್ಯರು ಅಂತ ಮತ್ತು
ಗುರು ಪರಂಪರೆಯಲ್ಲಿ ಬಂದಂತಹ ಪ್ರಾಮಾಣಿಕ ಗುರುಗಳ ಆಶ್ರಯವನ್ನು ನಾವು ಪಡಿಬೇಕು. ಸೊ ಇವತ್ತು ನಾವು ಇನ್ ಶಾರ್ಟ್ ಪೂತನಿ ಅಥವಾ ಶಕಟಾಸುರ ಮತ್ತು ತೃಣಾವರ್ತ ಈ 3 ಲೀಲೆಗಳ ಮೂಲಕ ತುಂಬ ಪಾಠಗಳನ್ನು ಅಥವಾ ಟೇಕ್ಅವೇಸ್ಗಳನ್ನು ನಾವು ಕಲ್ತಿದ್ದೇವೆ. ಸೊ ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ನೋಡೋಣ. ಕ್ರಮೇಣವಾಗಿ ಶುದ್ಧರಾಗ್ತಾ ಬರಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಅಫ್ಕೋರ್ಸ್ ನಮಗೆ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಅಭ್ಯಾಸ ಮಾಡಲಿಕ್ಕೆ ಸಾಧ್ಯ ಇದೆ. ಪರವಾಗಿಲ್ಲ, ನಮ್ಮ ಶಕ್ತ್ಯಾನುಸಾರವಾಗಿ ಲೆಟ್ ಅಸ್ ಡೂ ದ ಬೆಸ್ಟ್. ನಮಗೆ ಎಷ್ಟು ಒಳ್ಳೆಯ ರೀತಿಯಲ್ಲಿ ಭಕ್ತಿ ಸೇವೆಯನ್ನು ಮಾಡಲಿಕ್ಕಾಗ್ತದೆ ಅಷ್ಟು ಒಳ್ಳೆಯ ರೀತಿಯಲ್ಲಿ ಭಕ್ತಿ ಸೇವೆಯನ್ನು ಮಾಡೋಣ. ಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ. ನಮಗೆ ಆ ಹಬ್ಬದಲ್ಲಿ ಕೂಡ, ಹಬ್ಬದ ದಿನ ಕೂಡ ನಮಗೆ ಎಷ್ಟು ಸೇವೆ ಮಾಡಲಿಕ್ಕಾಗ್ತದೆ ನಾವು ಅಷ್ಟು ಒಳ್ಳೆಯ ರೀತಿಯಲ್ಲಿ ಸೇವೆಯನ್ನು ಮಾಡಿ ಭಗವಂತನ ಕೃಪೆಗಾಗಿ ಯಾಚನೆ ಮಾಡೋಣ. ಸೊ ಅದೇ ನಿಟ್ಟಿನಲ್ಲಿ ನಾವು ಮುಂದುವರಿಯಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ತುಂಬ ಧನ್ಯವಾದಗಳು. ಹರೇ ಕೃಷ್ಣ. ಪ್ರಭುಜಿಗಳು ಹೇಳ್ತಾ ಇದ್ದಾರೆ 1-2 ಪ್ರಶ್ನೆಗಳು ಇದ್ರೆ ತೆಗೆದುಕೊಳ್ಬೋದು ಅಂತ. ಯಾರಿಗೇನಾದರೂ ಪ್ರಶ್ನೆಗಳು ಇದೆಯಾ? ಇದೇ ಅಂತ ಅಲ್ಲ, ಬೇರೆ ಯಾವ ಕ್ಲಾಸ್ಗಳಲ್ಲಿ ಏನಾದರೂ ಪ್ರಶ್ನೆಗಳು ಇದ್ದರೂ ಕೇಳ್ಬೋದು. ನಾವು ಕೃಷ್ಣನ ಮೇಲೆ ಯೋಚನೆ ಮಾಡಿಬಿಟ್ಟು ನಮ್ಮ ಕೆಲಸ ಏನು, ನಮ್ಮದೇನು, ನಮ್ಮ ಏನು ಅಥಾರಿಟಿ ಏನು, ನಮ್ಮ ಏನೋ ಅದನ್ನ ಮೇಲೆ ಗಮನ ಕೊಟ್ಟರೆ ಏನು ತಪ್ಪಾಗೋದಿಲ್ಲ. ಇವಾಗ ಏನೋ ಒಂದು ನನ್ನ ಸೊಸೈಟಿಯಲ್ಲಿ ಏನೋ ಕೆಲಸ ಮಾಡ್ತಿರ್ಬೋದು, ಅಥವಾ ನನ್ನ ಫಾದರ್ ಆಗಿರ್ಬೋದು, ಅಥವಾ ಟೀಚರ್ ಆಗಿರ್ಬೋದು, ಅದ್ರ ಮೇಲೆ ಗಮನ ಕೊಟ್ಟು ನಾವು ಜಾಸ್ತಿ ಇದು ಮಾಡಿದ್ರೆ ಕೃಷ್ಣನ ಮೇಲೆ ಹೋಗೋ ಅವಶ್ಯಕತೆ ಇದ್ದೇ ಮಾಡೋದು ಏನು ತಪ್ಪಾಗೋದಿಲ್ವ? ತಪ್ಪು ಅಂದರೆ ನಾವು ಕೃಷ್ಣನನ್ನು ಬಿಟ್ಟು ಅದನ್ನು ಮಾಡಿದರೆ ಏನಾಗ್ತದೆ? ಅದೇ ನಾನು ಕೇಳ್ತೀನಿ. ಜನ್ಮ ಮೃತ್ಯು ಜರಾವ್ಯಾಧಿ ಚಕ್ರದಲ್ಲಿ ಮುಂದೆ ಹೋಗಬೇಕು. ಅಂದರೆ ಕರ್ಮ ಬಂಧನಕ್ಕೆ ನಾವು ಸಿಕ್ಕಾಕಿಕೊಳ್ತೇವೆ. ಸೊ ಬೇಸಿಕಲಿ ಎಲ್ಲವನ್ನು ಕೃಷ್ಣನಿಗೆ ನಾವು ಯಾಕೆ ಕನೆಕ್ಟ್ ಮಾಡಬೇಕು ಅಂದರೆ, ಅಂದರೆ ಕೃಷ್ಣನೇ ಅವನಿಗೆ ಪ್ರೀತಿ ಮಾಡ್ತೀವಿ. ಸೊ ಕೃಷ್ಣನಿಗೆ ಪ್ರೀತಿ ಮಾಡಿದಾಗ ನಾವು ಎಲ್ಲವನ್ನು ಅವನಿಗೆ ಕನೆಕ್ಟ್ ಮಾಡ್ತೀವಿ. ಈಗ ಉದಾಹರಣೆಗೆ ತಾಯಿ ಇದ್ದಾಳೆ, ತಾಯಿ ಮತ್ತು ಮಗು ಇದೆ. ಸೊ ಸಣ್ಣವನಿರಬೇಕಾದ್ರೆ ಮಗುವಿನ ಆರೈಕೆ ಮಾಡಬೇಕಾದ್ರೆ ತಾಯಿ ಏನು ಮಾಡ್ತಾಳೆ? ತಾಯಿ ಹೇಳ್ಬೋದಲ್ಲ, ಏನು ಮಗು ಏನು ಬೇಡ, ಅಥವಾ ನಾನು ನನ್ನಷ್ಟಕ್ಕೆ ಮಗುವನ್ನು ಬಿಟ್ಟು ನನ್ನ ಆಫೀಸ್ ವರ್ಕ್ ಎಲ್ಲವನ್ನು ಸರಿಯಾಗಿ ಮಾಡ್ತೇನೆ, ಮಗುವಿನ ಆರೈಕೆ ಮಾಡುವುದಿಲ್ಲ ಅಂದರೆ ಏನಾಗ್ತದೆ? ವಾಟ್ ವಿಲ್ ಹ್ಯಾಪನ್? ಶಿ ಈಸ್ ರೈಟ್. ಅವಳು ಸರಿನಾ ತಪ್ಪಾ? ಯಾಕೆ ತಪ್ಪು? ಮೂಲ ಕರ್ತವ್ಯ ಯಾವುದಿದೆ? ಮೂಲ ಕರ್ತವ್ಯ ಇದಿದೆ. ಅದನ್ನು ಬಿಟ್ಟು ಬೇರೆ ಮಾಡಿದರೆ ಅದೇ ರೀತಿ ಮೂಲ ಕರ್ತವ್ಯ ಏನು? ಜೀವೇರ ಸ್ವರೂಪ ಹೋಯ್ ಕೃಷ್ಣೇರ ನಿತ್ಯ ದಾಸ್. ಜೀವಾತ್ಮಗಳ ಮೂಲ ಕರ್ತವ್ಯ ಏನು? ಜೈವ ಧರ್ಮ ಏನು? ಭಗವಂತ ಕೃಷ್ಣನಿಗೆ ಸೇವೆ ಮಾಡು. ಆದರೆ ಭೌತಿಕ ಲೋಕದಲ್ಲಿ ಅದನ್ನು ಮರೆತು ಬಿಟ್ಟಿದ್ದೇವೆ. ಕೃಷ್ಣ ಭೂಲಿಯ ಅದನ್ನು ಮರೆತು ಬಿಟ್ಟಿರುವುದರಿಂದ ನಮಗೇನು ಅನ್ನಿಸ್ತದೆ? ಬೇರೆ ಕರ್ತವ್ಯಗಳು, ಹೇಗೆ ತಾಯಿ ಆ ಮಗುವಿನ ಕರ್ತವ್ಯವನ್ನು ಮರೆತು ಬಿಟ್ಟರೆ ಏನಾಗ್ತದೆ? ಬೇರೆ ಕರ್ತವ್ಯಗಳನ್ನು ಮಾಡ್ತಾಯಿದ್ರೆ ಅಪ್ರಿಷಿಯೇಟ್ ಮಾಡ್ತಾರಾ? ಅಪ್ರಿಷಿಯೇಟ್ ಮಾಡೋದಿಲ್ಲ ಯಾರು. ಸೊ ಆದರೆ ಅದೇ ಸ್ತರದಲ್ಲಿ, ಆಧ್ಯಾತ್ಮಿಕ ಸ್ತರದಲ್ಲಿ ನಾವು ಸ್ವಲ್ಪ ಮೇಲೆ ಬಂದು ಆಧ್ಯಾತ್ಮಿಕ ಸ್ತರದಲ್ಲಿ ನೋಡಬೇಕಾದ್ರೆ ಕೃಷ್ಣನ ಸೇವೆ ಬಿಟ್ಟು ಬೇರೆ ಕರ್ತವ್ಯಗಳನ್ನು ಮಾಡಿದರೂ ಸಹ, ಹೇಗೆ ತಾಯಿ ತನ್ನ ಮಗುವಿನ ಸೇವೆ ಬಿಟ್ಟು ಬೇರೆ ಸೇವೆಗಳನ್ನು ಸರಿ ಮಾಡ್ತಾಯಿದ್ರು ಅದಕ್ಕೆ ಅಷ್ಟು ಅಪ್ರಿಷಿಯೇಷನ್ ಮಾಡೋದಿಲ್ಲ, ಅದೇ ರೀತಿ ಆಗ್ತದೆ. ಅದಕ್ಕಂತ ಮಗುವಿನ ಸೇವೆ ಮಾಡ್ತಾ ಇದ್ದಾಳೆ ಅಂತ ಅವಳು ಬೇರೆ ಕರ್ತವ್ಯಗಳನ್ನು ಬಿಡ್ತಾಳ? ಕುಕ್ಕಿಂಗ್ ಬಿಡ್ತಾಳ? ಇಲ್ಲ. ಇದು ಮಾಡ್ತಾಳೆ, ಅದನ್ನು ಮಾಡ್ತಾಳೆ. ಅದಕ್ಕಾಗಿ ಅಥವಾ ನಾವು ಕೃಷ್ಣನ ಸೇವೆ ಮಾಡ್ತೇವೆ ಅಂದ ತಕ್ಷಣ ನಾವೆಲ್ಲ ಆಫೀಸ್ ವರ್ಕ್ ಬಿಡಬೇಕು, ಎಲ್ಲ ಬಿಡಬೇಕು ಅಂತಲ್ಲ. ಅದು ಬೇಕು, ಆಫೀಸ್ ವರ್ಕು ಬೇಕು, ನಮ್ಮ ಕರ್ತವ್ಯಗಳನ್ನು, ಫ್ಯಾಮಿಲಿ ಕರ್ತವ್ಯಗಳನ್ನು ಸರಿಯಾಗಿ ಮಾಡಬೇಕು,
ನಮಗೆ ಫೈನಾನ್ಸ್ ಏನೋ ದುಡ್ಡು ಬೇಕು, ಅದನ್ನು ದುಡಿಬೇಕು, ಎಲ್ಲವನ್ನೂ ಮಾಡಬೇಕು. ಆದರೆ ಮೇನ್ ಪಾಯಿಂಟನ್ನು ಬಿಡಲಿಕ್ಕೆ ಆಗೋದಿಲ್ಲ. ಹೇಗೆ ತಾಯಿ ತನ್ನ ಮಗುವಿನ ಅದು ಪ್ರಮುಖವಾಗಿದೆ, ಅದೇ ರೀತಿ ನಮ್ಮ ಜೀವಾತ್ಮಕ್ಕೆ ಕೃಷ್ಣನ ಸೇವೆ ಪ್ರಮುಖವಾಗಿದೆ. ಅದನ್ನು ಬಿಡಲಿಕ್ಕೆ ಆಗೋದಿಲ್ಲ. ಅದನ್ನು ಇಟ್ಕೊಂಡು ಉಳಿದ ಎಲ್ಲ ಕರ್ತವ್ಯಗಳನ್ನು ಸಹ ಒಳ್ಳೆಯ ರೀತಿಯಲ್ಲಿ ಮಾಡಬೇಕು. ಹರೇ ಕೃಷ್ಣ. ನಾನು ಕನ್ವಿನ್ಸ್ ಆಗಿಲ್ಲ, ತಪ್ಪಿಕೊಳ್ಳಿ. ಪರವಾಗಿಲ್ಲ ಪ್ರಭು. ಐ ಮೇ ಬಿ ದಿಸ್ ಈಸ್ ಮೈ ಮೇ ಬಿ ಪ್ರಭು ಯು ವಾಂಟ್ ಟು ಆ್ಯಡ್ ಸಮಥಿಂಗ್. ಹರೇ ಕೃಷ್ಣ. ಎಸ್ ಅಂದರೆ ತುಂಬ ಜನ ಹೇಳಿದ್ರು, ಲೈಕ್ ಈಗ ನಾವು ಕೆಲಸ ಮಾಡ್ತೀವಿ, ನಾವು ಮಾಡೋ ಕೆಲಸ ಚೆನ್ನಾಗಿ ಮಾಡಿಬಿಟ್ರೆ ಬೇರೆ ಏನು ಮಾಡೋದು ಬೇಕಿಲ್ಲ. ಪ್ರಭು ಕೆಲವು ಪದಗಳನ್ನ ಬಳಸ್ತಾರೆ. ಈಗ ಬೇಸಿಕ್ ಅಂದರೆ ಇಲ್ಲಿ ಸ್ವಲ್ಪ ಎಲ್ಲ ಎಕ್ಸ್ಪ್ಲನೇಷನ್ ಜಾಸ್ತಿ ಬರುತ್ತೆ, ಅದು ಸ್ವಲ್ಪ ಸಂಕ್ಷಿಪ್ತವಾಗಿ ಟ್ರೈ ಮಾಡ್ತೀವಿ. ಮೊದಲು ನಾವು ಏನು ಕೆಲಸ ಮಾಡ್ತೀವಿ ಅಂದರೆ ಯೋಚನೆ ಮಾಡಬೇಕು. ಒಬ್ಬ ಬಾರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಕಾಯಕ ಕೈಲಾಸ ಅಂತ ನಡ್ಕೊಂಡ್ರೆ ಎಷ್ಟು ಮನೆ ಹಾಳಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ. ಅಥವಾ ಕೆಲವರು ಇಷ್ಟೊಂದು ಈಗ ಬೇಡದ ಕೆಲಸಗಳಲ್ಲಿ ಎಷ್ಟೊಂದು ಕೆಲವು ಸಾಫ್ಟ್ವೇರ್ ಇಂಜಿನಿಯರ್ ಎಲ್ಲ ಕಡೆನೂ ಅಷ್ಟೇ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ತಾರೆ, ಎಷ್ಟೊಂದು ಬೇಡದ ವಿಡಿಯೋ ಗೇಮ್ಸ್ನ, ಹ್ಯಾಕಿಂಗ್ ಸಾಫ್ಟ್ವೇರ್ಸ್ನ ಏನೇನೋ ಮಾಡ್ತಾ ಇರ್ತಾರೆ. ಅವ್ನು ಸಂಬಳ ಕೊಡ್ತಾರೆ. ಅದು ಯಾವ ಮನೆ ಹಾಳಾಗೋದ್ಕೊಂಡಾಗ ನಮಗೆ ಕಾಯಕ ಏನೋ ಯಾವುದೋ ಒಂದು ಕಂಪ್ನಿ ಕೆಲಸ ಇರುತ್ತೆ, ಅದು ಕೈ ಡಾಕ್ಟರ್ಸು ಅವ್ರಿಗೆ ತಾಳೆ ಕೊಡ್ತಾರೆ. ಡಾಕ್ಟರ್ಗಳಿಗೆ ತಾಳೆ ನೀವು ಇಷ್ಟು ಪೇಷಂಟ್ಗೆ ಇಷ್ಟು ಬಿಲ್ ಬಂದು ಇಷ್ಟು ಟೆಸ್ಟ್ ಮಾಡಿಸ್ಬಿಟ್ರೆ ಎಲ್ಲ ಕೇಳಿದಿವಲ್ಲ ಎಷ್ಟೊಂದು ಸರಿ. ಒಂದು ಸರಿ ಅವನು ಎಲ್ಲ ಸವರ್ಣ ಅಂದರೆ ಮಾತಾಡ್ತಾ ಇದ್ದೀವಿ. ಯಾರೋ ಒಬ್ಬ ವ್ಯಕ್ತಿ ಆಸ್ಪತ್ರೆಗೆ ಹೋಗಿರ್ತಾನೆ ಮೀಟ್ ಮಾಡೋದಕ್ಕೆ. ಅವ್ನು ಹೋದ ತಕ್ಷಣ ಈ ಥರ ಇಂಥವ್ನ ಮೀಟ್ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅವ್ರಿಗೂ ಕೂಡ ಆಗ್ತಿರ್ತಾರೆ, ಫಸ್ಟ್ ಎಕ್ಸ್ರೇ ಮಾಡ್ತಿರ್ತಾರೆ, ಆಮೇಲೆ ಸ್ಕ್ಯಾನ್ ಮಾಡ್ತಾರೆ, ಆಮೇಲೆ ಬ್ಲಡ್ ಚೆಕಪ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಕೊನೆ ಬಂದರೆ ಅವ್ರು ಡಾಕ್ಟರ್ ಅವ್ರು ಸಿಕ್ಕೋಗ್ಬಿಡ್ತಾರೆ. ಯಾಕೆ ಎಲ್ಲ ಸ್ಕ್ಯಾನ್ ಮಾಡಿದ್ರೆ ಮದುವೆ ಇತ್ತು ನಿಮಗೆ ವೆಡ್ಡಿಂಗ್ ಕಾರ್ಡ್ ಕೊಡೋಣ ಅಂತ ಬಂದರೆ ಎಲ್ಲ ಸ್ಕ್ಯಾನ್ ನಾವು ಏನಾದರೂ ಕೇಳ್ತಾರೆ. ಅವರು ಹೌದಾ ಎಕ್ಸ್ರೇ ಮಾಡ್ತೀವಿ, ಹೌದಾ ಬ್ಲಡ್ ಚೆಕಪ್ ಮಾಡ್ತೀವಿ, ಇದು ಮಾಡಿ ಎಲ್ಲ ಆದಮೇಲೆ ಈ ಮೆಡಿಸಿನ್ ಕೊಡ್ತಾ ಇರ್ತಾರೆ ಅಂತ. ಅಂದರೆ ಯಾರು ಅಂದರೆ ವೃತ್ತಿ ಧರ್ಮ ಅನ್ನೋದು ಇಲ್ಲದೆ ಹೋದರೆ ಆ ವೃತ್ತಿ ಮೊದಲು ಕಾಯಕದ ಬೆಲೆ ನಮಗೆ ಗೊತ್ತಿಲ್ಲ ಅಂತಂದರೆ ಅದು ಒಳ್ಳೆಯದು ಹೇಗೆ ಕೈಲಾಸ ಹೇಗೆ ಆಗಬೇಕು ಸಾಧ್ಯ. ನಾವು ಮಾಡ್ತಿರೋ ವೃತ್ತಿ ಧರ್ಮಗಳು ಯಾವ ರೀತಿ ಅದನ್ನು ನಾವು ದಯಮಾಡಿ ಯೋಚನೆ ಮಾಡಿ. ಮತ್ತು ಎಲ್ಲ ಕ್ಷೇತ್ರಗಳಲ್ಲೂ ಅಷ್ಟೇ. ಈಗ ನಾವು ಕೆಲವು ಅದರ ಬೆಳೆ ಬೆಳೀತಿದ್ದಾರೆ, ಅದು ಅತ್ಯಂತ ದೊಡ್ಡವಾದ ಕೆಲಸ. ಅದರಲ್ಲಿ ಈ ಫಾರಮ್ ನಾಟಿಯಲ್ಲ, ಫಾರಮ್ ಟೈಮ್, ಅದು ಅದರಲ್ಲಿ ಸತ್ವ ಇರಲಿ, ಹಿಂದೆ ಹೋಗಲಿ, ಏನು ಬರಲಿ ಏನು ಬರದೆ ಹೋಗಲಿ, ಅದು ಕಾಯಕದ ಕೆಲಸ. ಅದನ್ನು ಮಾಡಿಬಿಟ್ರೆ ಈ ಲಾಸ್ಟ್ ಒಂದು ಸರಿ ಕೆಲವು ಕ್ವಶನ್ ಕೇಳಿದ್ರು. ಅವರು ಹೇಳಿದ್ರೆ ಈ ಪೌಲ್ಟ್ರಿ ಫಾರ್ಮ್ ಮಾಡ್ತಾರೆ. ನಾವು ಹಳ್ಳಿಗ ತುಂಬ ಜನ ನೋಡ್ತಾ ಇರ್ತೀವಿ, ದೊಡ್ಡ ಪೌಲ್ಟ್ರಿ ಫಾರ್ಮ್ ಮಾಡ್ತಾರೆ. ಅವ್ರು ದೇವ್ರ ನಮಸ್ಕಾರ ಮಾಡಿ ನಮ್ಮ ಕಾಯಕದ ಕೆಲಸ ಅಂತ ಅಂದರೆ ಆ ಜೀವನದೆಲ್ಲ ಯಾರು ಬೆಲೆ. ಆದ್ದರಿಂದ ನಾವು ಬೇಸಿಕ್ ಜೊತೆಗೆ ನಮ್ಮ ಹಿಂದಕ್ಕೆ ಸನಾತನಕ್ಕೆ ಅಥವಾ ಹಿಂದಕ್ಕೆ ಹೋದರೆ ತುಂಬ ಕೆಲವೇ ಕೆಲಸ ಇದ್ದಿದ್ದು. ಒಂದು ಬೆಳೆ ಬೆಳೀತಾರೆ, ಇನ್ನೊಂದು ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಅಂದರೆ ಮನೆ ಕಟ್ಕೊಳ್ಳೋದು, ಬೆಳೆ ಬೆಳೆಯೋದು, ಆಮೇಲೆ ಇದು ಈ ಬಟ್ಟೆ ನೇಯುವಂಥದ್ದು, ಮತ್ತು ಸ್ವಲ್ಪ ಹೆಲ್ಪ್ ಮಾಡೋದು. ಹಿಂದಿನ ಹಿಂದಿನ ಜೀವನದಲ್ಲಿ ಇದಕ್ಕಿಂತ ಏನಿತ್ತು ಹೆಚ್ಚು ಕೆಲಸ? ಬೆಳೆ ಬೆಳೆಯೋದು, ಕೆಲವು ಬಟ್ಟೆ ಮಾಡೋದು, ಕೆಲವು ಬೇಸಿಕ್ ಕೆಲಸಗಳು, ತುಂಬ ಕಂಪನಿ ಕೆಲಸ ಮಾಡೋದು, ಆ ಥರ. ಅಂದರೆ ಅವೆಲ್ಲವೂ ನಮ್ಮ ಅಂದರೆ ಒಬ್ಬರಿಗೊಬ್ಬರಿಗೆ ಸಹಾಯ ಆಗುವಂತಹ ಕೆಲಸಗಳನ್ನ ಮಾಡ್ತಿದ್ವಿ. ಈಗ ನಾವು ಯಾರಿಗೆ ಒಬ್ಬರಿಗೊಬ್ಬರಿಗೆ ಸಹಾಯ ಆಗುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದೀವಿ? ಯಾವ ಕೆಲಸ ಮಾಡಲು ಅದರಲ್ಲಿ ದ್ರೋಹ ಸಿಗ್ತದೆ, ಅನ್ಯಾಯ, ಮೋಸ. ಆಯ್ತು, ಇದೆಲ್ಲ ಇಂಪ್ರೂವ್ ಆಗಿದೆಯಲ್ಲ, ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದೀವಿ. ಯಾರಾದ್ರೂ ಹೇಳಿ ಮತ್ತು ಸರಿ ಇಂಪ್ರೂವ್ ಆಗಿದೆ ಅಲ್ಲ. ಅವ್ರು ಬಾಳೆಯಲ್ಲಿ ಊಟ ಮಾಡಿದ್ರು, ನಾವು ಪೇಪರ್ ಊಟ ಮಾಡ್ತಾ ಇದ್ದೀವಿ. ಸೊ ಹ್ಯಾವ್ ಇಂಪ್ರೂವ್, ತುಂಬ ಅಡ್ವಾನ್ಸ್ ಆಗುತ್ತದೆ. ಅವ್ರು ಸತ್ವಯುತವಾಗಿ ಚೆನ್ನಾಗಿ ಊಟ ಮಾಡ್ತಿದ್ರು, ನಾವು ಏನಿಲ್ಲದೆ ಹೆಂಗೆಂಗೆ ತಿಂತಾ ಇದ್ದೀವಿ, ನಾವು ಇಂಪ್ರೂವ್ ಆಗ್ತಿದ್ದೀವಿ. ಅವರು ಆರೋಗ್ಯವಾಗಿ ಯಾವಾಗಲೂ ಇರ್ತಿದ್ರು, ನಾವು ಆರೋಗ್ಯನೇ ಇರಲ್ಲ, ನಾವು ಇಂಪ್ರೂವ್ ಆಗ್ತೀವಿ. ಅವ್ರು ಯಾವಾಗಲೂ ಮನಸ್ಸಲ್ಲಿ ನೆಮ್ಮದಿಯಿಂದ ಇರ್ತಾ ಇದ್ರು.
ನಮ್ಗೊಬ್ಬರಿಗೂ ನೆಮ್ಮದಿ ಇಲ್ಲ, ಕೋಟಿ ಇರ್ಬೋದು, ಒಬ್ಬರಿಗೂ ನೆಮ್ಮದಿ ಇಲ್ಲ. ನಾವು ಇಂಪ್ರೂವ್ ಆಗುತ್ತೆ, ಅಡ್ವಾನ್ಸ್ ಆಗಿದೆ, ಬೇರಾಗಿ ರೆಡಿ, ಬೇರಾಗಿ ಅಡ್ವಾನ್ಸ್ ಇದೆ. ಅದನ್ನು ಯೋಚನೆ ಮಾಡೋದು ಕಾಯಕವೇ ಕೈಲಾಸ ಹೌದು. ಆದರೆ ಯಾವ ಕಾಯಕ ಮಾಡ್ತಿದೆ ಅಂತ ಬಹಳ ಇಂಪಾರ್ಟೆಂಟ್. ಕೆಲವರು ಅವರು ಏನೋ ಕಾಯಕ ಅಂತ ಅಂದ್ಕೊಂಡು ಅದನ್ನೇ ದೊಡ್ಡದು ಅಂತ ಅಂದ್ಕೊಂಡ್ರೆ ಅದರಲ್ಲಿ ಏನು ಆಗ್ತಾ ಇದೆ ಅನ್ನೋದನ್ನು ನಾವು ಖಂಡಿತವಾಗಿ ಯೋಚನೆ ಮಾಡಬೇಕು. ಈ ನಿಟ್ಟಿನಲ್ಲಿ ನಾವೇನು ಕೆಲಸ ಮಾಡ್ತೀವಿ ಅಂತ. ಆದ್ದರಿಂದ ಸಮಾಜಕ್ಕೆ ಒಳಿತಾಗುವಂತಹ ಕೆಲಸಗಳನ್ನ ಮಾಡಿದ್ರೆ ಅಲ್ಲಿ ಏನಾದರೂ ಸ್ವಲ್ಪ ನಾವು ಒಳಿತು ಅನ್ನೋದನ್ನ ಯೋಚನೆ ಮಾಡಬೇಕು. ಪಾಯಿಂಟ್ ನಂಬರ್ 1. ಆದರೆ ಭಗವದ್ಗೀತೆಯಲ್ಲಿ ಏನು ಹೇಳ್ತಾರೆ ಅಂತಂದರೆ ಅದನ್ನು ಮಾಡ್ತೀವಿ ಓಕೆ, ಆದರೆ ಎರಡು ವಿಷಯ ಇದೆ. ಯಾರು ಇದನ್ನು ಮಾಡ್ತಾ ಇದ್ದಾರೆ ಅವರು ಆ್ಯಕ್ಷನ್ ರಿಯಾಕ್ಷನ್ ಸೈಕಲಲ್ಲಿ ಇರ್ತಾರೆ. ಒಳ್ಳೇದು ಮಾಡೋರೆಲ್ಲರೂ ಅವ್ರಿಗೆ ಒಳ್ಳೇದು ಮಾಡೋರು ಬರ್ತಾರೆ, ಕೆಟ್ಟದ್ದು ಮಾಡೋರೆಲ್ಲರೂ ಕೆಟ್ಟದ್ದು ಬರೋದು. ಅವ್ರು ಜೀವನ ಪೂರ್ತಿ ಏನು ಒಳ್ಳೇದು ಮಾಡೋದು ಎಷ್ಟು ಜನ ಬರುತ್ತೆ, ಅದಕ್ಕೆ ಒಳ್ಳೇದಕ್ಕೆಲ್ಲ ಮತ್ತೆ ಒಳ್ಳೆ ಪಾತ್ರ ಹೊರಟನೆ, ಕೆಟ್ಟದೆಲ್ಲ ಕೆಟ್ಟದ್ದು. ತಿರ್ಗಾ ನೆಕ್ಸ್ಟ್ ಜನ ಅಂದರೆ ಇದೇ ರೀತಿ ಶಂಕರಾಚಾರ್ಯ ಹೇಳಿದಾಗ ಪುನರಪಿ ಜನ ಪುನರಪಿ ಮರಣ. ಆ ಏನು ಕರ್ಮ ಇದೆ ಆ ಕರ್ಮದ ಫಲಗಳನ್ನು ಅನುಭವಿಸೋಕ್ಕೆ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಆದ್ದರಿಂದ ನಾವು ಇದರಲ್ಲೇ ಇರಬೇಕಾ ಅಥವಾ ಇದರಿಂದ ಹೊರಗಡೆ ಬರಬೇಕಾ? ಆದರೆ ಒಂದು ಲಾಜಿಕ್ ಅರ್ಥ ಮಾಡ್ಕೊಳ್ಬೇಕು. ಇದರಲ್ಲಿ ನಾವು ಎಷ್ಟೇ ಒಳ್ಳೇದು ಮಾಡಿ ಎಷ್ಟೇ ಕೆಟ್ಟದ್ದು ಮಾಡಿ ಇದು ದುಃಖವೇ ಅಶಾಶ್ವತ. ಒಂದು ಹ್ಯಾಪಿನೆಸ್ ಇದ್ದರೆ ಶಾಶ್ವತವಾಗಿಲ್ಲ, ಹ್ಯಾಪಿನೆಸ್ ಇರ್ಬೋದು ಆದರೆ ಯಾರು ಶಾಶ್ವತವಾಗಿ ಹ್ಯಾಪಿಯಾಗಿಲ್ಲ. ಇನ್ನೊಂದು ದುಃಖವೇ, ಮತ್ತು ನಾವು ಶಾಶ್ವತವಾಗಿಲ್ಲ. ಈ ಎರಡು, ಒಂದು ದುಃಖ ನಿರಂತರವಾಗಿರುತ್ತೆ. ಎಷ್ಟೇ ಒಳ್ಳೇದು ಮಾಡಿದ್ರು ಅವನಿಗೆ ನಿರಂತರವಾದ ದುಃಖ ಇರುತ್ತೆ. ಎಷ್ಟೇ ಆಮೇಲೆ ಒಂದು ವೇಳೆ ಸಂತೋಷ ಇದ್ದು ಅದು ಅಶಾಶ್ವತವಾಗಿರುತ್ತೆ. ಇದರಲ್ಲಿ ನಾನು ಯಾಕೆ ಹೇಳಿದೆ ಅಂದರೆ ಈ ನಾನು ಕೆಲಸ ಮಾಡ್ತಾ ಇದ್ದೀನಿ, ನಾನು ಚೆನ್ನಾಗಿ ಮಾಡ್ತಾ ಇದ್ದೀನಿ, ಓಕೆ ಇದಕ್ಕಿಂತ ಒಳ್ಳೇದೇ ಮಾಡಿ. ಆದರೆ ಅದು ಪರ್ಮನೆಂಟ್ ಸೊಲ್ಯೂಷನ್ ಬಂತ ಅಂದರೆ ಬರೋದು. ಸೊ ಈ ಕರ್ಮ ಚಕ್ರದಲ್ಲಿ ದುಃಖ ಬರೋದಕ್ಕೆ ಇದು ಕರ್ಮ ಮತ್ತು ಬಂಧನ, ಕರ್ಮ ಮತ್ತು ಆ್ಯಕ್ಷನ್ ಮತ್ತು ರಿಯಾಕ್ಷನ್ ಅಂತ ಅದು ಸೇರ್ಕೊಂಡು ನೀವು ಕೆಲಸ ಮಾಡ್ಕೊಂಡು ಹೀಗೆ ಇರ್ತದೆ ಇರ್ಬೋದು. ಅದು ಯಾರಿಗೂ ಅಭ್ಯಂತರವೇ ಇಲ್ಲ. ಆದರೆ ನಾವು ಪರ್ಮನೆಂಟ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ತೀವ, ಆವಾಗ ಏನಾಗುತ್ತೆ ಅದೇ ಕೆಲಸ ಮಾಡ್ತಾ ಇರ್ತೀವಿ. ಆದರೆ ಕೃಷ್ಣ ಸಂಬಂಧಿತವಾಗಿ ಮಾಡಿದ್ರೆ ರಿಯಾಕ್ಷನ್ ಬರಲಿಲ್ಲ. ಆಚಾರ್ಯ ಮತ್ತೆ ದಯವಾಗಿ ನಾನು ಜಸ್ಟ್ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಾನು ಏನು ಹೇಳೋದು ನನ್ನದು ಒಂದು ಯಾವ್ದು ಇಮ್ಯಾಜಿನೇಷನ್ ಹಿಂದೆ ಯಾರೋ ಆಚಾರ್ಯ ಹೇಳಿದ್ರ ಅದು ಯಾವ್ದು ಪುಸ್ತಕದಲ್ಲಿ ಬರೆದು ಅದನ್ನು ಮಾತ್ರ ಹೇಳ್ತೀನಿ. ಅವ್ರು ಹೇಳ್ತಾರೆ ನಿಮ್ಗೆ ಇಷ್ಟ ಇದೆ ಅನ್ನೋ ಕೆಲಸ ಮಾಡೋಕ್ಕೆ, ನೀವು ಫಾರ್ ಎಕ್ಸಾಂಪಲ್ ಹಲಸಿನ ಹಣ್ಣು ಬಿಡಿಸೋಕ್ಕೆ ನಿಮ್ಗೆ ಇಷ್ಟ ಇದೆ, ನಿಮ್ಮ ಕರ್ತವ್ಯ ಕರ್ಮ ಅಂತ ಮಾಡ್ತಿದ್ದೀರಿ. ಕೈಗೆ ಎಣ್ಣೆ ಹಚ್ಕೊಂಡು ಮಾಡಿ ಅಷ್ಟೇ. ಎಣ್ಣೆ ಹಚ್ಕೊಂಡ್ರೆ ಏನಾಗುತ್ತೆ ಅಳ್ಟಲ್ಲ. ಇಲ್ಲ ನಾನು ಎಣ್ಣೆ ಹಚ್ಕೊಳ್ಳೋಣ ಬರೀ ಅದನ್ನೇ ತೆಗಿತೀನಿ ಅಂದರೆ ಆಯ್ತು ಅಂಟಿಸ್ಕೋ, ಹಂಗೆ ತೆಗಿ, ಯಾರು ಬೇಡ ಅಂತ. ಈ ಕೃಷ್ಣ ಪ್ರಜ್ಞೆ ಆಧ್ಯಾತ್ಮಿಕತೆ ಅಂದರೆ ಕರ್ಮ ಮಾಡ್ತೀವಿ ಆದರೆ ಬಂಧನಕ್ಕೆ ಸಿಗಾಕೊಳ್ಳ. ಆ ಕರ್ಮ ಮಾಡ್ತೀವಿ, ಆ ಬಂಧನಕ್ಕೆ ಉದಾಹರಣೆ ಒಳ್ಳೇದಾಗಬೇಕು ಅಂತ ಅಂದ್ಬಿಟ್ಟು ಯಾರು ಹಾಗೆ 1000 ದಾನ ಮಾಡಿದ್ರೆ ಮುಂದಿನ ದಿನದಲ್ಲಿ ಆ 10,000 ವಾಪಸ್ ಕೊಡೋವರೆಗೂ ನಾವು ನಮಗೆ ಏನಂದರೆ ಅನ್ನ ತಿರೋವರೆಗೂ ನಮಗೆ ಮುಕ್ತಿ ಆಗೋದಿಲ್ಲ ಇದರಿಂದ. ಸೊ ಒಳ್ಳೆಯದು ಅಂದ್ರೆ 10,000 ಕೊಟ್ವಿ, ಅವ್ರು ತಿರ್ಗಾ ಹುಟ್ಟಿಸ್ತಾನೆ, ಬಾ 10,000 ವಾಪಸ್ ಕೊಡ್ತೀವಿ. ಕೆಲವು ಈ ರೀತಿ ಆಗಿದ್ರೆ ಇದೆಲ್ಲ ಫ್ಯಾಕ್ಟ್, ನಾವು ಒಪ್ಕೊಳ್ಳೋದು ಫ್ಯಾಕ್ಟ್. ಆದ್ದರಿಂದ ಎಲ್ಲರೂ ಕರ್ಮ ಮಾಡಿ, ಆದರೆ ಬಂಧನಕ್ಕೆ ಸಿಕ್ಕಾಕೊಳ್ಳುವಂತೆ ಮಾಡಿ. ಈಗ ಊಟ ಮಾಡ್ತೀವಿ, ಎಲ್ಲರೂ ಊಟ ಮಾಡಿ ಇರೋಕ್ಕಾಗೋದಿಲ್ಲ. ಅದನ್ನು 3ನೇ ದಿನದಲ್ಲಿ ಕೃಷ್ಣ ಹೇಳ್ತಾರೆ, ಯಾರು ತನ್ನ ವೈಯಕ್ತಿಕ ಸಂತೋಷಕ್ಕಾಗಿ ಅಡುಗೆಯನ್ನು ಮಾಡ್ಕೊಂಡು ತಿಂತಾನೋ ಅವ್ರ ಕರ್ಮವನ್ನೇ ಉಳಿತಾನೆ. ಆದ್ದರಿಂದ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಿ ತಿಂದರೆ ಪ್ರಸಾದ ಆಗುತ್ತೆ, ಅದಕ್ಕೆ ಬಂಧನ ಇರೋದು. ಸಂಪಾದನೆ ಮಾಡ್ತಾರೆ, ಆ ಸಂಪಾದನೆಯಲ್ಲಿ ಅದನ್ನು ಶುದ್ಧವಾದ ಸಂಪಾದನೆ ಮಾಡಿ ಸದ್ವಿನಿಯೋಗ ಮಾಡಿದ್ರೆ ಕರ್ಮ ಬಂಧನ. ಈ ರೀತಿಯಾಗಿ ನಾವೇ ರೀತಿ ಅಂದರೆ ಮಕ್ಕಳನ್ನು ಸಾಕಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೇಕು. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಏನಾಗುತ್ತೆ, ನಾನು ಇಷ್ಟೆಲ್ಲ ಮಾಡಿ ಅವ್ನು ನನಗೆ ಏನು ಮಾಡಿ ಮತ್ತೆ ಕೊನೆ ಬರುತ್ತೀರ. ಈಗ ನನ್ನ ಕರ್ತವ್ಯ ಅನ್ನೋ ದೃಷ್ಟಿನ ಮಾಡಿ ಅದನ್ನೊಂದು ಅಷ್ಟೇ ಹೇಳ್ಬೇಕು. ನೋಡಪ್ಪ, ನೀವು ನನ್ನ ಮೇಲೆ ಮನಸ್ಸನ್ನಾಗಿದ್ದು ನಿರ್ಧಾರ ಮಾಡಬೇಕು ಅಂತ ಮಾಡಬೇಕು. ಫಾರ್ ದ ಸೇಕ್ ಆಫ್ ಡೂಯಿಂಗ್ ವಾಟ್ ಇವು ಅಷ್ಟೇ. ಅದರಲ್ಲಿ ನಾನು ಬೇಕು, ನಾನು ಸೋಲ್ತೀನಿ, ನಾವು ಈಗ ಇಟ್ಕೊಳ್ಬೇಡ, ಅದಕ್ಕೆ ಬಂಧನಕ್ಕೆ ಕಾರಣ. ಸೊ ಮೈ ಪಾಯಿಂಟ್ ಇಸ್ ದಟ್ ನಾವು ಏನು ಮಾಡ್ತಿದ್ದೀವೋ, ನಾವೇನು ತಿಂದೇ ಇರೋಕ್ಕಾಗಲ್ಲ ಪ್ರಸಾದ ತಿಂದು, ಏನು ಕೇಳಿರೋಕ್ಕಾಗಲ್ಲ ಸಾಧ್ಯವಷ್ಟು ಭಗವಂತನಿಗೆ ವಿಷಯಗಳನ್ನು ತಿಳಿಸ್ಬೋದು, ಏನು ಹೇಳದೇ ಇರೋಕ್ಕಾಗಲಿಲ್ಲ ಸಾಧ್ಯವಷ್ಟು ಭಗವಂತನ ಬಗ್ಗೆ ಒಳ್ಳೆಯ ವಿಚಾರಗಳನ್ನು ಹೇಳಿ. ಎಲ್ಲೂ ಅಸೋಸಿಯೇಷನ್ ಮಾಡಲಿಕ್ಕಾಗಲ್ಲ, ಎಲ್ಲರೂ ಪಾತ್ರಗಾರಕ್ಕೆ ಎಲ್ಲರೂ ಹೋಗ್ತೀವಿ, ಬಂದು ಡಿವೋಟಿ ಅಸೋಸಿಯೇಷನ್ ಮಾಡಿ. ನೀವು ಏನೇ ಮಾಡಿ ಅದನ್ನು ಸ್ಪಿರಿಚುವಲೈಸ್ ಮಾಡಿ. ನೀವು ಟ್ರೈ ಟು ಸ್ಪಿರಿಚುವಲೈಸ್. ಇಂಪೋಸ್ ಮಾಡಬೇಡಿ, ಭಗವಂತವಾಗಿ ಇಂಪೋಸ್ ಮಾಡಿ.
ಇಫ್ ಇಟ್ ಇಸ್ ಪಾಸಿಬಲ್ ಈಗ ಎಲ್ಲೋ ಹೋಗಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇನ್ನೂ ಟೈಮ್ ಸ್ಪೆಂಡ್ ಮಾಡ್ಬೋದು. ಆ ಥರ ಅದನ್ನು ಸ್ಪಿರಿಚುವಲೈಸ್ ಮಾಡೋಕ್ಕೆ ಟ್ರೈ ಮಾಡಿ, ಕರ್ಮ ಮಾಡಿ, ಆ ಬಂಧನಕ್ಕೆ ಸಿಕ್ಕಾಕೊಂಡ್ಬಿಡಿ. ಸ್ಪಿರಿಚುವಲೈಸ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾರೆ. ಸೊ ಸಮರೈಸ್ ಮಾಡಬೇಕು ಅಂತಂದರೆ ಏನೇ ಕೆಲಸ ಮಾಡಿದ್ರು ಅದನ್ನು ಕರ್ತವ್ಯ ಅಂದ್ಕೊಂಡು ಅದರಿಂದ ಕೈಲಾಸವಾದ ಕೆಲಸ ಹೇಳೋಕ್ಕಾಗಲ್ಲ. ಏನು ಕರ್ತವ್ಯ ಅಂತ ಅದು ಇಂಪಾರ್ಟೆಂಟ್. ಅಟ್ ದ ಸೇಮ್ ಟೈಮ್ ಅದನ್ನು ಒಳ್ಳೆ ಕರ್ತವ್ಯನ ಮಾಡಿದ್ರೆ ಅದು ಕರ್ಮ ಮತ್ತು ರಿಯಾಕ್ಷನ್ಸ್ ಎರಡಕ್ಕೂ ಸಹ ನಾವು ಒಳಗಾಗ್ತೀವಿ. ಆದರೆ ಆ ಕೆಲಸವನ್ನು ಮಾಡ್ತಾ ಆ ಬಂಧನಕ್ಕೆ ಸಿಕ್ಕಾಕೊಂಡಿರೋದಿದೆಯಲ್ಲ ಅದು ಕರ್ಮ ಕೌಶಲ ಅಂತ ಕರೀತಾರೆ. ಆರ್ಟ್ ಆಫ್ ಲಿವಿಂಗ್ ಅದು ನಿಜವಾದ ಕರ್ಮ ಕೌಶಲ. ಅದನ್ನೇ ಕರ್ಮ ವಿಕರ್ಮ ಅಕರ್ಮ ಅಂತ ಬದಲಿಸ್ತಾರೆ. ಅದರಿಂದ ಕೆಲಸವನ್ನು ಮಾಡಬೇಕು, ಆದರೆ ಅದಕ್ಕೆ ಅಟ್ಯಾಚ್ ಆಗಬಾರ್ದು ಅನ್ನೋದು ಆಧ್ಯಾತ್ಮಿಕವಾದಂತಹ ವಿಧಾನ. ಸೊ ಹೋಪ್ ಈಗ ಅರ್ಥ ಆಗಿದೆ ಅಂತ ಪ್ರಭು ಯಾವ ಪದ್ಧತಿ ಕೆಲಸ ಮಾಡೋಣ ಪ್ರಭು ನಾವೆಲ್ಲ, ಆದರೆ ತುಂಬ ಅಟ್ಯಾಚ್ ಆಗೋದಿಲ್ಲ ಅಷ್ಟೇ. ಅದೇ ರೀತಿ ಪೂರ್ತಿ ಕೃಷ್ಣನ ಮೇಲೆ ಅಟ್ಯಾಚ್ ಆಗೋದು ಬೇಡ ಅಂತ ನಾನು ಹೇಳೋದು. ಅಲ್ಲ ಅದು ನಿಮ್ಮ ಇಷ್ಟ. ನನ್ನ ಅನಿಸಿಕೆ ನಾವೇನು ಹೇಳ್ತೀವಿ ಅಂತಂದರೆ ನೀವಾದರೆ ದಯವಿಟ್ಟು ಕ್ಷಮಿಸಿ, ನಾನು ಮಾತಾಡಬಾರ್ದು. ನೀವೆಲ್ಲ ಒಂದು ನಿಮಿಷ ಎಸ್ ಪ್ರಭು. ಅಲ್ಲ ಐ ಆಮ್ ವಿತ್ ಯು. ನನ್ನ ಮಾತು ನೀವು ಅಡ್ಡ ಹಾಕಿದ್ರೆ ನನಗೆ ಮನಸ್ಸಿಗೆ ನೀವು ಇದು ಮಾಡ್ದಂಗೆ ಆಯ್ತು. ಇಲ್ಲ ಐ ಆಮ್ ವಿತ್ ಯು. ನಾನೇನು ಹೇಳ್ತೀನಿ ಅಂದರೆ ನೀವು ಇಷ್ಟಪಡಬೇಡಿ ಒತ್ತಡ ಇಷ್ಟಪಡಬೇಡಿ ತೊಂದರೆ. ಇಷ್ಟಪಡೋ ಇಷ್ಟಪಡ್ತಾರೆ, ಇಷ್ಟಪಡ್ದಿರೋ ಇಷ್ಟಪಡಲ್ಲ. ಅಷ್ಟೇ ಬಲವಂತ ಹೆಂಗೆ ಮಾಡಲಿಕ್ಕೆ ಈಗ ಒಬ್ಬರಿಗೆ ನಾನು 100% ಕೃಷ್ಣ ಮೇಲೆ ಡಿಪೆಂಡ್ ಆಗಬೇಕು ಅನಿಸ್ತೇನೆ. ಅವ್ರ ಬಗ್ಗೆ ಕೃಷ್ಣ ಏನು ರಿಯಾಕ್ಟ್ ಮಾಡ್ತಾರೆ ಅದನ್ನು ಮಾಡ್ತಾರೆ. ಕೆಲವೊಬ್ಬರಿಗೆ 50% ಮಾಡ್ತಾರೆ, ಅವ್ರಿಗೆ ಏನು ರಿಯಾಕ್ಟ್ ಮಾಡ್ತಾರೋ ಮಾಡ್ತಾರೆ. ಕೆಲವೊಬ್ಬರಿಗೆ ಏನೋ ಸಂಬಂಧ ಪಡ ಅಂದರೆ ಕೃಷ್ಣ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅವರು ಸಹ ಕೃಷ್ಣ ಒಂದು ವ್ಯವಸ್ಥೆ ಮಾಡಿರ್ತಾರೆ. ಆ ಥರ ನಾವು ಯಾವ ರೀತಿ ಅಟ್ಯಾಚ್ ಆಗಬೇಕು ಅನ್ನೋದು ಇಂಡಿವಿಜುವಲ್ ಬಿಟ್ಟಿದ್ರು ಅವ್ರಿಗೆ ಇಷ್ಟ. ಅದನ್ನೇ ಆಚಾರ್ಯನೆಲ್ಲ ನೋಡಿನೇ ಕೊನೆಗೆ ಏನು ಹೇಳಿದ್ರೆ ನಂಬಿ ಕೆಟ್ಟವರಿಲ್ಲವರನ್ನ ನಮ್ಮದೇ ಅವ್ರಿಗೆ ಬೇರೆ ಇನ್ನೊಂದು ಪ್ರಶ್ನೆ ಇದೆಯಾ? ಯಾರಾದ್ರೂ ಇನ್ನೊಂದು ಪ್ರಶ್ನೆ ಬಟ್ ಅಟ್ ದ ಎಂಡ್ ಆದಮೇಲೆ ಇವಾಗಲೂ ನಾವು ಹೇಳ್ತಿದ್ರು ಅದರಲ್ಲಿ ಇಂಡಿವಿಜುವಲ್ ಅವರವ್ರ ರಿಲೇಷನ್ ಅವ್ರಿಗೆ ಎಷ್ಟು ಮನಸ್ಸಿಗೆ ಬರುತ್ತೋ ಅಷ್ಟನ್ನೇ ಮಾಡಿ. ದಯವಿಟ್ಟು ಮನಸ್ಸಲ್ಲಿ 10% ಬಂದು 90% ಮಾಡಿದ್ರೆ ನಾಟಕ ಡಬ್ಬ ಅದನ್ನು ಮಾಡೋದು. ಯಾಕೆಂದರೆ ಕೃಷ್ಣ ಅದು ಇಷ್ಟನೇ ಬರಲ್ಲ. ನೀವು ಎಷ್ಟೈತೋ ಅಷ್ಟೇ ತೋರ್ಸಪ್ಪ. ನಾವು ಹೊರಗಡೆ ಮಾಡಬಾರ್ದ ಮಾಡಿ ಇವತ್ತು ಶಾಸ್ತ್ರ ಅಲ್ಲ ಎಲ್ಲ ನೋಡಿದ್ದೀವಿ ನಾವು ಹೇಳ್ತಾರೆ, ಎಲ್ಲ ನೋಡ್ತೀವಿ ನಾವು ಹೇಳ್ತಾ ಇದ್ದೇವೆ. ಏನು ಅದನ್ನು ಬಟ್ ಟ್ರೈ ಟು ಇಂಪ್ರೂವ್. ಆ ನ್ಯಾಚುರಲ್ ಬರೋ ಫೀಲಿಂಗ್ ಇಂಪ್ರೂವ್ ಮಾಡಿ. 10 11 ಮಾಡಿ 12 ಮಾಡಿ 15 ಮಾಡಿ 20 ಮಾಡಿ ಅಷ್ಟೇ. ಯಾವ ಆರ್ಟಿಫಿಷಿಯಲ್ ಆಗಿ ಮಾಡಿಲ್ಲ. ಒಬ್ಬರು ಮಾಡೋಣ ಅಂತ ಅವ್ರನ್ನ ಬೇಯಿಸೋದು ಬೇಡ. ಮಾಡಿದ್ರೆ ಅವ್ರಿಗೆ ಒಳ್ಳೆಯ ಬೇರೆ ಕ್ಲಾರಿಫಿಕೇಶನ್ ನಾನೇ ದೇವರನ್ನ ಲೆಕ್ಕಾಚಾರದಲ್ಲಿ ತೋರಿಸ್ತಾ ಹೋಗಿ ಎಷ್ಟು ಜನ ಕೊಡ್ತಾವ್ರೆ ಅಂದರೆ ಕೃಷ್ಣ ಚಿಕ್ಕ ಹುಡುಗನಾಗಿ ಅವರು ಅವರು ದೇವೋತ್ತಮ ಪರಮಪುರುಷ ಅಂತ ನಾವು ತಿಳ್ಕೊಂಡ್ರೆ ಇವೆಲ್ಲವೂ ಅಸಾಧ್ಯವಾದಂತಹ ಕೆಲಸ ಅತಿ ಮನುಷ್ಯಗಳನ್ನು ಕೃಷ್ಣ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಾವು ಆತ ಒಬ್ಬ ಸಾಮಾನ್ಯ ಬಾಲಕನಲ್ಲ, ಆತ ಭಗವಂತ ಅಂತ ಅರ್ಥ ಮಾಡ್ಬೋದು. ಸೊ ಎಲ್ಲರಿಗೆ ಧನ್ಯವಾದಗಳು. ನಾವು ಯಾವಾಗಲೂ ಸಹ ಆರೋಗ್ಯಕರವಾದ ಚರ್ಚೆಯನ್ನು ಸ್ವಾಗತ ಮಾಡ್ತೀವಿ. ನಮ್ಮ ಪರವಾಗಿ ಮಾತಾಡಬೇಕು, ನಾವು ಹೇಳಿದ್ರೆ ಕೇಳಬೇಕು, ನಾವು ಯಾವತ್ತೂ ಬಯಸ್ತೀವಿ. ಆದರೆ ನಾವು ಏನು ಮಾಡ್ತೀವೋ ನಿಮ್ಗೆ ಅದು ಒಪ್ಪಿಗೆ ಅನಿಸಿದ್ರೆ ಯು ಕ್ಯಾನ್ ಟ್ರೈ ಮಾಡಿದ್ರೆ ನಿಮ್ಗೆ ಅದು ವರ್ಕ್ ಆಗುತ್ತೆ ಅನ್ಸಿದ್ರೆ ಯು ಕ್ಯಾನ್ ಕಂಟಿನ್ಯೂ ಅಷ್ಟೇ. ಒಪ್ಪಿಗೆ ಆದರೆ ಟ್ರೈ ಮಾಡಿ, ಅದು ವರ್ಕ್ ಆದರೆ ಕಂಟಿನ್ಯೂ ಮಾಡಿ ಅಷ್ಟೇ. ಇದರಲ್ಲಿ ಯಾರು ಯಾಕೆಂದರೆ ನಾವು ಚಿಕ್ಕ ಮಕ್ಕಳೇ ನಾವು ಮಾತಿಲ್ಲ. ನಾವು ಯಾರ್ಯಾರು ಹೋಗಿ ನಾವು ಮಾತು ಹೇಳ್ಬಿಟ್ಟು ಹಿಂಗೈತೆ ಆದರೆ ಒಂದು ಫ್ಯಾಕ್ಟನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ನಾವೆಲ್ಲ ಟ್ರೈ ಮಾಡ್ತಾ ಇದ್ದೀವಿ. ಅದು ನಿಮಗೆ ಹೋಗ್ತಾನೆ ಟ್ರೈ ಮಾಡಿ. ಓಕೆ ಎಲ್ಲರೂ ಜೊತೆಗೆ ಎಲ್ಲರೂ ಚೆನ್ನಾಗಿಲ್ಲ ಎಲ್ಲರೂ ಜೊತೆ ಸೇರುವ. ಸೊ ನಾವು ಕೈಯಲ್ಲಿ ಇಸ್ಕಾನ್ನಲ್ಲಿ ನಾವು ಎಲ್ಲರನ್ನೂ ಸ್ವಾಗತಿಸ್ತೀವಿ, ಚರ್ಚೆಗಳನ್ನು ಸ್ವಾಗತಿಸ್ತೀವಿ. ಸಮ್ಟೈಮ್ಸ್ ಟೈಮ್ ಇಸ್ ದ ಲಿಮಿಟ್ ಅಷ್ಟೇ. ಬೇರೆ ಪ್ರಭುಗಳು ಅತ್ಯಂತ ಸುಂದರವಾಗಿ ನಾವು ಪ್ರವಚನವನ್ನು ನಡೆಸ್ಕೊಟ್ಟಿದ್ದಾರೆ. ಅಂದರೆ ಯಾವ ಅಂದರೆ ನಮ್ಮ ಒಬ್ಬೊಬ್ಬ ರಾಕ್ಷಸ ಕೃಷ್ಣ ಏನು ಕೊಡ್ತಾರೋ ಅವರು ಒಂದು ಅನರ್ಥಗಳನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಆ ಕೊಂದಂತಹ ವೀರಗಳನ್ನು ಅರ್ಥ ಮಾಡಿಕೊಂಡು ನಮ್ಮಲ್ಲಿರುವ ಆ ಅನರ್ಥವನ್ನು ಭಗವಂತ ಏನು ಮಾಡಬೇಕು
ಅಂತ ಪ್ರಭುವರಿಗೆ ಹರೇ ಕೃಷ್ಣ ಮಹಾಮಂತ್ರ ಕೃತಜ್ಞತೆಯನ್ನು ಹೇಳೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಹರೇ